ಲೀಲಾ ವಿಶೇಷ. ದುಷ್ಟಳಾದಂತ ಪೂತನಿಯ ಪ್ರಾಣವನ್ನೇ ಹೀರಿಬಿಟ್ಟ. ಆಕಾಶಕ್ಕೆ ಎತ್ತರಕ್ಕೆ ಬಾಲನ ಎತ್ತಿಕೊಂಡು ಹೋಗ್ಬಿಟ್ಲು. ಸಹಿಸಲಾರದೆ ಊರ ಹೊರವಲಯದಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡ್ತಾಳೆ. ಪರ್ವತಾಕಾರವಾಗಿ ಬಿದ್ದಿದ್ದಾಳೆ ಪೂತನಿ. ಭಾಗವತ ವರ್ಣನೆ ಮಾಡ್ತದೆ. ಅದು ಒಳಗೆ ನಂದಗೋಪನ ಅರಮನೆಯಲ್ಲಿ ಏನಾದರೂ ಬಿದ್ದಿದ್ರೆ ಸಾಮೂಹಿಕ ಮುಕ್ತಿ ಸಿಕ್ತಿತ್ತು 100 ಜನರಿಗೆ. ನಮ್ಮಲ್ಲಿ ಸಾಮೂಹಿಕ ಬಂದರೆ ಸಾಮೂಹಿಕ ಉಪನಯನ ಎಲ್ಲ ಇರ್ತದೆ. ಆದರೆ ಈ ಸಾಮೂಹಿಕ ಮುಕ್ತಿ ಇದೆಯಲ್ಲ, ಅದು ಸಿಗೋದು ಬಹಳ ಕಠಿಣ. ಪರ್ವತಾಕಾರದ ಕಾಯಿ ಊರ ಹೊರವಲಯದಲ್ಲಿ ಬಿತ್ತು. ಮಂದಿಯೆಲ್ಲ ಗಾಬರಿಯನ್ನು ಓಡಿದ್ರು. ಯಶೋದೆ ಮಗನಿಗೇನಾಯ್ತು ನೋಡೋಣ ಅಂತ ಓಡೋಡಿ ಹೋಗಿ ನೋಡಿದ್ರೆ ಬಾಲ ಆಡ್ತಾ ಇದ್ದಾನೆ. ಕಟವಾಯಿಯಲ್ಲಿ ಕ್ಷೀರ ಜಾರಿ ಉರುಳುತ್ತಾ ಇದೆ. ಓಡೋಡಿ ಬಂದು ಬಾಲನನ್ನ ಎತ್ತಿ ಬಾಯಿ ಒರೆಸಿದ್ದಂತೆ. ಏನಾದರೂ ದೋಷ ಉಂಟಾದೀತು ಮಗನಿಗೆ ಎಂಬುದಾಗಿ. ಕ್ರಿಯೆ ಒಂದೇ, ಸ್ತನಪಾನವೇ ಯಶೋದೆಗೆ ಮೋದವನ್ನುಂಟು ಮಾಡಿತು. ಸ್ತನಪಾನವೇ ಪೂತನಿಯ ಪ್ರಾಣ ಹೀರಿತು. ಕ್ರಿಯೆ ಒಂದೇ, ಪರಿಣಾಮ ದ್ವಂದ್ವವಾಯಿತು ಗಣ. ಪಲಾಯನವೇ ಕಾಲಯವನನ ಕೊಂದಿತ್ತು. ಪಲಾಯನವೇ ಮುಚಕುಂದನ ವರವನ್ನಿತ್ತು. ಕ್ರಿಯೆ ಒಂದೇ, ಅದು ಪರಿಣಾಮ ದ್ವಂದ್ವ. ಭಗವಂತನ ಪಲಾಯನ ಕಾಲಯವನನ್ನು ನಾಶ ಮಾಡ್ತು, ರಾಕ್ಷಸನನ್ನ. ಅದೇ ಪಲಾಯನ ಮುಕುಂದನಿಗೆ ಮುಚಕುಂದನಿಗೆ ಅನುಗ್ರಹ ಮಾಡಿತು. ಕ್ರಿಯೆ ಒಂದೇ. ಹಾಗೆ ಸ್ತನಪಾನವೇ ಯಶೋದೆಗೆ ಮೋದವನ್ನುಂಟು ಮಾಡಿತು. ಸ್ತನಪಾನವೇ ಪೂತನಿಯ ಪ್ರಾಣ ಹೀರಿತು. ಕ್ರಿಯೆ ಒಂದೇ, ಪರಿಣಾಮ ದ್ವಂದ್ವವಾಯಿತು ಕಣ. ದಾಸರು ವರ್ಣನೆ ಮಾಡ್ತಾರೆ. ಕ್ರಿಯೆ ಒಂದೇ, ಪರಿಣಾಮ ದ್ವಂದ್ವವಾಯಿತು. ಇದನ್ನ ಶಾಸ್ತ್ರದಲ್ಲಿ ಕಿಶೋರ ಮಾರ್ಜಾಲ ನ್ಯಾಯ ಅಂತಾರೆ. ಏನದು ಕಿಶೋರ ಮಾರ್ಜಾಲ ನ್ಯಾಯ ಅಂತಂದ್ರೆ, ಬೆಕ್ಕು ಮರಿಯನ್ನು ಕಚ್ಕೊಂಡು ಹೋಗ್ತದೆ. ಇವೆಲ್ಲ ನೋಡಿರ್ತೀವಿ ನಾವು. ಮರಿಯನ್ನು ಕಚ್ಕೊಂಡು ಬರ್ತದೆ. ಮರಿ ಸತ್ತವರಂತೆ ಬಿದ್ದಿರ್ತದೆ. ಆ ಸಮಯದಲ್ಲಿ ತಾಯಿ ಯಾವಾಗ ಹಿಡಿತೋ ಆ ಮರಿ ಏನ್ ಮಾಡ್ತದೆ? ಸತ್ತವರಂತೆ ನೇತಾಡ್ತದೆ, ಸತ್ತವರಂತೆ ಬಿದ್ದಿರ್ತದೆ. ಅದೇ ಬಾಯಿಯಲ್ಲಿ ಬೆಕ್ಕು ಇಲಿಯನ್ನು ಕಚ್ಕೊಂಡ್ ಬರ್ತದೆ. ಸತ್ತವರಂತೆ ಬಿದ್ದಿರ್ತದ, ಸತ್ತೇ ಹೋಗಿರ್ತದೆ. ಅದು ಕಿಶೋರ ಮಾರ್ಜಾಲ ನ್ಯಾಯ ಅಂತ. ಹಾಗೆ ಭಗವಂತನ ಕ್ರಿಯೆ ಒಂದೇ, ಪರಿಣಾಮ ದ್ವಂದ್ವವಾಯಿತು ಕಣ. ಇಡೀ ಊರು ಮಂದಿ ಎಲ್ಲ ನೋಡಿದ್ರು, ಗಾಬರಿಗೊಂಡ್ರು. ಹೊರವಲಗೆ ನೋಡಿದರೆ ಯಶೋದೆ ಓಡಿ ಹೋಗಿ ಬಾಲನ್ನು ಎತ್ತಿ ತಬ್ಬಿಕೊಳ್ತಾಳೆ. ಇದು ಹೀಗೆ ಬಿಟ್ರೆ ಊರೆಲ್ಲ ಗಬ್ಬು ವಾಸನೆ ಆದೀತು. ಹಾಗಾಗಿ ಏನ್ ಮಾಡಿದ್ರು, ಎಲ್ಲ ಕೊಡ್ಲಿ ತಂದ್ರು, ಕರಗಾಸ ತಂದ್ರು, ಕತ್ತರಿಸಿ 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 ದೊಡ್ಡ ಗುಡ್ಡೆ ಹೊಡೆದ್ರು. ಇಲ್ಲಿದ್ರೆ ಚಿತೆ ಸಾಧ್ಯನೇ ಇಲ್ಲ, ದೊಡ್ಡ ಗುಡ್ಡೆ. ಆ ಚಿತೆಯನ್ನು ಸುಡೋದಕ್ಕೋಸ್ಕರವಾಗಿ ಪೂತನಿಯ ಚಿತೆಯನ್ನು ಸುಟ್ರೆ ಇಡೀ ನಂದಗೋಪನ ವ್ರಜಭೂಮಿ ಗಂಧ ಪರಿಮಳ ಬಂತು ಅಂತ ಭಾಗವತ ವರ್ಣನೆ ಮಾಡ್ತದೆ. ಯಾಕೆ? ಭಗವಂತನ ಅಂಗಸಂಗ. ದುಷ್ಪರಿಣಾಮ ಆದ್ದಲ್ಲ, ದುರ್ವಾಸನೆ ಬಂದಿದ್ದು ಅಲ್ಲ. ಆ ಶರೀರವನ್ನು ಸುಟ್ಟಾಕ್ಷಣ ಇಡೀ ನಂದಗೋಪನ ಅರಮನೆಯಲ್ಲ, ನಂದ ವ್ರಜಭೂಮಿಯಲ್ಲ ಗಂಧದ ಪರಿಮಳವಾಯಿತು. ಪೂತನೀಯ ಮೋಕ್ಷ ಕಥಾಶ್ರವಣ ಮಾತ್ರದಿಂದ ಕಲೌ ತತ್ ಕೀರ್ತನಂ ಪುಣ್ಯಂ ಧನಕಾಮಸ್ಯ ಧನದಂ ಪುತ್ರಕಾಮಸ್ಯ ಪುತ್ರದಂ ರೋಗಾರ್ಥಸ್ಯ ಚ ರೋಗಾಗ್ನಂ ಜ್ಞಾನಿನಾಂ ಜ್ಞಾನ ಸಾಧನಂ. ಪೂತನೇ ಮೋಕ್ಷ ಕಥಾವಸ್ತುವನ್ನು ಶ್ರವಣ ಮಾಡಿದ್ರೆ ಇಂಥ ಪ್ರಾಪ್ತಿ ಆಗ್ತಿದೆ. ಯಾಕೆ? ಭಗವಂತನ ಅಂಗಸಂಗ ಅಷ್ಟೊಂದು ವಿಶೇಷವಾಗಿರ್ತದೆ ಅಂತ. ಬರೀ ಕಥೆ ಮಾತ್ರ ಅಲ್ಲ, ಅವನ ಪ್ರತಿಯೊಂದು ಅಂಗಸಂಗ, ರೂಪ, ಐಶ್ವರ್ಯ, ಜ್ಞಾನ, ಗುಣ, ಔದಾರ್ಯ, ಸೌಶೀಲ್ಯಾದಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನ ಒಂದೊಂದು ಮಹಿಮೆಯು ಅಷ್ಟೊಂದು ಶ್ರೇಷ್ಠವಾಗಿದೆ. ಆ ಬಾಲನನ್ನು ಕರೆತರ್ತಾಳೆ ಕೃಷ್ಣನನ್ನ.
ಬಾಲಹರಿಯನ್ನು ಕರೆ ತಂದು ಏನು ಮಾಡ್ತಾಳೆ ಗೊತ್ತೇ, ಕೊಟ್ಟಿಗೆ ಕರೆತಿರ್ತಾಳೆ. ಕೊಟ್ಟಿಗೆ ದೊಡ್ಡಿ ಕರೆ ತಂದು ಅವನು ನಿಲ್ಲಿಸಿ 24 ಕೇಂದ್ರದಲ್ಲಿ 24 ಶರೀರದ ಅಂಗಾಂಗಗಳಿಗೆ ಕೇಶವ, ನಾರಾಯಣ, ಮಾಧವ, ಗೋವಿಂದ ಸೆಗಣಿ ಹಚ್ಚಿದ್ದಂತೆ. ಏನ್ ಮಾಡಿದ್ಲು? ಬಾಲನಿಗೆ ದೃಷ್ಟಿ ತಾಗಬಾರದೆಂಬುದಾಗಿ ಕೊಟ್ಟಿಗೆ ಕರ್ಕೊಂಡು ಹೋಗಿ 24 ಮುದ್ದೆ ಅವನ ಮೈ ಮೇಲೆ ಇಟ್ಟು ನಾಮಸ್ಮರಣೆ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭಾದಿಗಳ ನಾಮದಿಂದ ಸೆಗಣಿ ಹಚ್ಚಿದ್ಲು ಕೃಷ್ಣನ ಮೈಗೆ. ನಮ್ಮ ಹೆಣ್ಮಕ್ಳು ಈ ಪೇಟೆ ಸಗಣಿ ಮುಟ್ಲಿಕ್ಕಂತೂ ಆಗೋದಿಲ್ಲ ಬಿಡಿ. ಕೊಟ್ಟಿಗೆಯಲ್ಲಿ ಸಗಣಿ ಹಾಕಿ ಸಾರಿಸ್ಲಿಕ್ಕೆ, ಕೊಟ್ಟಿಗೆ ಮನೆ ಬಾಗಿಲು ಸಾರಿಸ್ಲಿಕ್ಕೆ ಉಂಟ. ಅದು ಈ ದೂರವಾಗ್ತಾ ಇದೆ. ನಮ್ಮ ಸಹೋದರಿ ಹಳೆ ಹೆಣ್ಣುಮಕ್ಕಳು ತಾಯಿದ್ರು ಮಾಡ್ಯಾರ. ಈಗಿನ ಹೆಣ್ಮಕ್ಳು ಕೊಟ್ಟಿಗೆ ಹೋಗೋದಿರಲಿ, ಸಗಣಿ ಬಿದ್ದಿದೆ ಅಂದ್ರೆ 10 ಮಾರು ಆ ಕಡೆ ದಾಟಿ ಹೋಗ್ತಾರೆ ಅವರು. ಆದರೆ ಗೋ ಮಾಯ ಬಹಳ ಶ್ರೇಷ್ಠವಾದದ್ದು. ಗಂಗಾ, ಗೀತಾ ಚ ಗಾಯತ್ರಿ, ಗೋವಿಂದೋ ಗರುಡಧ್ವಜ, ಚತುರ್ಗಕಾರ ಸಂಯುಕ್ತ ಪುನರ್ಜನ್ಮ ನ ವಿದ್ಯತೆ. ಗುರುಗೀತೆ ವರ್ಣನೆ ಮಾಡ್ತದೆ. ಗೋವಿನ ಸಂಪತ್ತು ಎಲ್ಲಿದೆಯೋ ಅಲ್ಲಿ ಭೂಮಿ ಲಕ್ಷ್ಮಿಯನ್ನು ಅನುಗ್ರಹ ಮಾಡ್ತಾಳಂತೆ. ಗೋ ಸಂಪತ್ತಿದ್ದಲ್ಲಿ ಆ ಮೂಲಕವಾಗಿ ಲಕ್ಷ್ಮಿ ಸಂಪನ್ನವಾಗ್ತದೆ. ನಮಗೆ ಸಾಫ್ಟ್ವೇರ್ ಮಾತ್ರ ಅಲ್ಲ, ಎಲ್ಲಿಂದ? ಗೋ ಸಂಪತ್ತಿನಿಂದಲೂ ಪ್ರಾಪ್ತಿ ಇದೆ. ಅದಕ್ಕಾಗಿ ಗೋ ಅನ್ನೋ ಸ್ಥಳದಲ್ಲಿ ಲಕ್ಷ್ಮಿ ಎಂಬ ಇನ್ನೊಂದು ಶಬ್ದವೂ ಇದೆ. ಹಸುವಿಗೆ ಅಂತಹ ಸಂಪತ್ತನ್ನು ಕೊಡುವವರು ಅಂತ. ಲಕ್ಷ್ಮಿ ಬೇಕಾದವರು ಅದನ್ನು ಮಾಡಬಹುದು ಅಂತ. ಇವತ್ತು ಪ್ರಪಂಚದಲ್ಲಿ ಎಲ್ಲ ಲಕ್ಷ್ಮಿಯನ್ನೇ ಬಯಸೋದು, ನಾರಾಯಣನ ಯಾರು ಬಯಸೋದೇ ಇಲ್ಲ ಅಲ್ವೇ? ಇದು ಇಲ್ಲಿ ಕಥೆ ಅಲ್ಲ, ವೈಕುಂಠದಲ್ಲಿ ಒಂದ್ಸಾರಿ ನಡೆಯುತ್ತಂತೆ. ಲಕ್ಷ್ಮೀನಾರಾಯಣರಿಗೆ ವಿವಾದ ಉಂಟಾಯಿತು. ಲಕ್ಷ್ಮಿ ಹೇಳಿದಂತೆ ಒಂದು ದಿವಸ ನಾರಾಯಣನ ಪಾದ ಒತ್ತುತ್ತಾ ಇರುವಾಗ, ಸ್ವಾಮಿ, ಪ್ರಪಂಚದಲ್ಲಿ ಭೂಮಿಯಲ್ಲಿ ನನ್ನ ಭಕ್ತರೇ ಜಾಸ್ತಿ ಅಂದಳಂತೆ. ಯಾರು ಹೇಳಿದ್ದು? ಲಕ್ಷ್ಮಿ. ಯಾರಿಗೆ ಹೇಳಿದ್ದು? ವಿಷ್ಣು. ನಾರಾಯಣನಿಗೆ ಹೇಳಿದ್ದು. ಪತಿ ಹೇಳಿದ್ದು, ಸ್ವಾಮಿ, ನನ್ನ ಭಕ್ತರೇ ಭೂಮಿಯಲ್ಲಿ ಬಹಳ ಜನ ಇದ್ದಾರೆ, ಬಹಳ ಹೆಚ್ಚು ಭಕ್ತರು ನನ್ನ ಭಕ್ತರೇ, ಲಕ್ಷ್ಮೀ ಭಕ್ತರೇ. ನಾರಾಯಣ ಅಂದ, ಇಲ್ಲ ಇಲ್ಲ, ನನ್ನ ಭಕ್ತರೇ ಜಾಸ್ತಿ ಇದ್ದಾರೆ ಅಂದ. ಹಾಗಾದ್ರೆ ಪರೀಕ್ಷೆ ಆಗಲಿ ಅಂದವಳು. ನೋಡೋಣ, ಪರೀಕ್ಷೆ ಆಗಲಿ ಅಂದು. ಹಾಗಾಗಿ ಇಬ್ಬರು ಏನು ಮಾಡಿದರು? ಭೂಮಿ ಬಂದರು. ನಾರಾಯಣ ಏನು ಮಾಡಿದ? ತನ್ನ ರೂಪವನ್ನು ಮರೆಮಾಚಿ ಹರಿದಾಸರ ರೂಪವನ್ನು ಹಾಕೊಂಡು ಬಂದಂತೆ. ಆಮೇಲೆ ಕೀರ್ತನಕಾರನಾಗಿಯೇ ಬಂದು ಅವರಿಗೆ ತಾಳಮೇಳ ಯಾರು? ನಾರದ ತುಂಬೂರರು, ಶರನ್ನವರಾತ್ರೆ, ಇಂತಹ ಒಂದು ದೊಡ್ಡ ದೇವಸ್ಥಾನ ಊರೊಳ ಮಧ್ಯದಲ್ಲಿ ನಾರಾಯಣ ದೇವರದ್ದು ಹರಿಕತೆ ಪ್ರಾರಂಭ ಆಯಿತು. ಸಾವಿರ ಮಂದಿ ಸೇರಿದ್ದಾರೆ. ನಾರಾಯಣ ಬಹಳ ಸಂತೋಷ ಆಯಿತು. ನನ್ನ ಭಕ್ತರೇ ಈ ಪ್ರಪಂಚದಲ್ಲಿ ಬಹಳ ಇದ್ದಾರೆ ಹೀಗೆ ಅಂದ್ಕೊಂಡ. ಮೊದಲನೇ ದಿವಸ ಬಹಳ ಜನ ಸೇರಿದ್ದಾರೆ, ಪ್ರಪಂಚದಲ್ಲಿ ನನ್ನ ಭಕ್ತರೇ ಹೆಚ್ಚಿಗಿದ್ದಾರೆ, ಇದು ಲಕ್ಷ್ಮಿ ಹೇಳಬೇಕು ಹೀಗೊಂದು ಲಕ್ಷ್ಮಿ ತಿಳಿಸಿದ್ದು ಆಯಿತು. ಮಾರನೇ ದಿವಸ ಲಕ್ಷ್ಮಿ ಬರ್ತಾಳೆ, ನೋಡ್ತಾಳೆ, ಹೌದು ಬಹಳ ಜನ ಸೇರಿದ್ದಾರಲ್ಲ. ಇವರೆಲ್ಲ ಅವಸರವಾಗಿ ಕೀರ್ತನೆ ಹೋಗೋ ಸಮಯದಲ್ಲಿ ಲಕ್ಷ್ಮಿ ಒಂದು 30-35 ತರುಣಿಯ ರೂಪವನ್ನು ಧರಿಸಿ ಎಲ್ಲರೂ ಮುಂದೆ ಹೋಗಬೇಕು ಅಂತ ಕೀರ್ತನೆ ಹೊರಡುವಂತಹ ಸಮಯದಲ್ಲಿ ಒಬ್ಬ ಆಕೆಯನ್ನು ಭೇಟಿ ಮಾಡಿ, ಅವ್ವ ಯಾವ ಕಡೆ ಹೋಗ್ತಾ ಇದ್ದೀಯವ? ಇಲ್ಲ, ನಾರಾಯಣದಾಸರ ಹರಿಕತೆ ಅಂತ ವೈಕುಂಠದಿಂದ ಬಂದಿದ್ದಾರಂತೆ ಅವರು ಹೇಳಿ ಕೀರ್ತನೆ ಹೋಗ್ಬೇಕು ಅಂತ ಅವಸರ ಹೋಗ್ತಾ ಇರುವಾಗ ಲಕ್ಷ್ಮಿ ಅಂದು, ಅಮ್ಮ ಸ್ವಲ್ಪ ನೀರು ಕೊಟ್ಟು ಹೋಗಮ್ಮ, ನೀನು ಈ ಸಮಯದಲ್ಲಿ ಬಂದು ಏನು ತೊಂದರೆ ಕೊಡ್ತೀವಿ, ಎಲ್ಲ ಮುಂದೆ ಹೋಗಿ ಕೂತ್ ಬಿಡ್ತಾರೆ, ಜಾಗ ಇರೋದಿಲ್ಲ ಕಡೆಗೆ ಅಂತೇಳಿ ಹಾಗೂ ಹೀಗೂ ಕಿರಿಕಿರಿ ಮಾಡಿ, ಬಾ ಈ ಪ್ರದೋಷ ಕಾಲದಲ್ಲಿ ಬಂದಿದ್ದಿ ಬಾ ಅಂತೇಳಿ ಒಳಗೆ ಕರೆ ತಂದು ಆಕೆಯನ್ನು ಮಣೆ ಹಾಕಿ ಕೋಳಿರಿಸಿ ನೀರು ಕೊಟ್ಟಳು, ಸಕ್ಕರೆ ಕೊಟ್ಟಳು. ಆಮೇಲೆ ಹೊರಡುವಂಥ ಸಮಯ ಒಂದು ಬೆಳ್ಳಿ ಹರಿವಾಣದಲ್ಲಿ ಅರಿಶಿಣ ಕುಂಕುಮದ ಪೋಳಿ, ಒಂದು ರೇಷ್ಮೆ ಸೀರೆ, ಆಮೇಲೆ ಒಂದು ಗಚ್ಚಿನ ಬಳೆ, ಆಮೇಲೆ ಕಂಠಿ ಸರ, ಆಮೇಲೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಆಕೆಯನ್ನು ನೀರು ಕೊಟ್ಟಿದ್ದಾಳೆ, ಸಕ್ಕರೆ ನೀರನ್ನು ಕೊಟ್ಟಿದ್ದಾಳಲ್ಲ,
ಅವಳಿಗೆ ಕುಳ್ಳಿಗಿಸಿ ಅರಿಶಿನ ಕುಂಕುಮ ಹಚ್ಚಿ, ಅವ್ವ ಯಾರ ಮನೆಯಲ್ಲಿ ನನಗೆ ನೀರು ಕೊಡ್ತಾರೋ, ಸಕ್ಕರೆ ನೀರು ಕೊಡ್ತಾರೋ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯಿಂದಲೇ ಅಳಗಿರಿ ರಂಗನ ಚೊಕ್ಕ ಪುರಂದ ವಿಠಲನ ರಾಣಿ ಅಲ್ವೇ ದಾಸರಂತಾರೆ. ಆಕೆ ಆಕೆಯನ್ನು ಕುಳ್ಳಿರಿಸಿ ಆಮೇಲೆ ಇದೆಲ್ಲ ಕೊಟ್ಲು. ಯಾಕವ್ವ ಇದು? ಇಲ್ಲ, ಯಾರು ನನಗೆ ಹೀಗೆ ನೀರು ಕೊಡ್ತಾರೋ, ಸಕ್ಕರೆ ಕೊಡ್ತಾರೋ ಅವ್ರಿಗೆ ನಾನು ಕೊಡುವಂಥ ಒಂದು ವ್ರತ ನನ್ನದಿದೆ ಅಂಥೇಳಿ ಆ ತರುಣಿ ಮಾತ್ರ ತಾಯಿ ಕೊಟ್ಲು. ತನ್ನ ಪಾಡಿ ಹೋದ್ಲು ಲಕ್ಷ್ಮಿ. ಈಗ ಕೀರ್ತನೆ ಬೇಕಾ ಹೇಳಿ? ಅವಳದನ್ನು ಚೆನ್ನಾಗಿ ಟ್ರೆಜರಿಯಲ್ಲಿ ಹಾಕಿ ಭದ್ರವಾಗಿಟ್ಟು ಮನೆ ಬಾಗಿಲನ್ನು ಹಾಕಿ, ಈಗ ಅವಳದೇ ವಸ್ತು ಅಲ್ವೇ, ಆ ಪುಣ್ಯಾತ್ಕೀತಿ ಕೊಟ್ಟು ಹೋಗಿದ್ದೆಲ್ಲ ಇವಳಿಗೆ, ಇದೀಗ ಅವಳದೇ ಸೊತ್ತಾದ್ರಿಂದ ಅದನ್ನು ಭದ್ರವಾಗಿಟ್ಲು. ಈಗ ಕೀರ್ತನೆ ಕೇಳ್ತಾಳೋ, ಅಕ್ಕಪಕ್ಕದಲ್ಲಿ ಕೂತವರಿಗೆ ನಾನು ಹೊರಡುವತ್ತಿಗೆ ಒಬ್ಬಳು ಬಂದು ಅವಳಿಗೆ ನೀರು ಸಕ್ಕರೆ ಕೊಟ್ಟೆ, ಇಷ್ಟೆಲ್ಲ ಕೊಟ್ಲು. ಅವಳಿಗೊಂದು 8 ದಿವಸ ಇಲ್ಲೇ ಇರೋದಂತೆ. ಇಷ್ಟು ಕೇಳಿದ್ದೇ ಮಾರನೇ ದಿವಸ ಅರ್ಧ ಹೆಣ್ಮಕ್ಳು ಬರಲೇ. ಏನ್ ಮಾಡಿದ್ರು? ನಮ್ಮ ತಂಬಿಗೆ ನೀರಿಟ್ಕೊಂಡು ಕೂತ್ಬಿಟ್ರು ಮನೆ ಬಾಗಿಲಲ್ಲಿ. ಲಕ್ಷ್ಮಿಗಾಗಿ ಈಗೆಲ್ಲ ತಂಬಿಗೆ ಹಿಡಿಯೋ ಕೆಲಸ ಇಲ್ಲ. ಲಕ್ಷ್ಮಿಗಾಗಿ ಲಕ್ಷ್ಮಿ ಬರ್ತಾಳೆ, ನೀರು ಸಕ್ಕರೆ ಕೊಡಬೇಕು. ಅವಳಿಗೆ ಬೆಚ್ಚಿನ ಬಳೆ ಕೊಟ್ಟಿದ್ದಾಳಂತೆ, ಗಂಟಿ ಸರ ಕೊಟ್ಟಿದ್ದಾಳಂತೆ, ಪೀತಾಂಬರ ಕೊಟ್ಟಿದ್ದಾಳಂತೆ. ಕಾಯ್ತಾ ಕೂತ್ಬಿಟ್ರು ಎಲ್ಲರ ಮನೆ ಬಾಗಿಲಲ್ಲಿ. ನಾರಾಯಣ ನೋಡಿದ, ನಾರದನ್ನು ಕೇಳಿದ, ಏನಾಯ್ತು ಇವತ್ತು? ಅರ್ಧ ಸಭೆಗಳಿಗೆ ಅರ್ಧ ಜನ ಲಕ್ಷ್ಮೀನಾದ್ರು ಊರಿಗೆ ಬಂದಿದ್ದಾಳೋ ಅಂತ ಕೇಳಿದ. ಒಬ್ರಿಗೊಬ್ರು ಮಾತಾಡ್ಕೊಂಡು ಅರ್ಧ ಜನ ಖಾಲಿ. ಯಾರು ಹೆಚ್ಚಿಗೆ ಆದಾಗೈತಿ? ಈಗ ನಾರಾಯಣ ಸ್ವಲ್ಪ ಸಂಶಯ ಬಂತು. ಬಹುಶಃ ಲಕ್ಷ್ಮಮ್ಮರು ಊರಿಗೆ ಬಂದಿದ್ದಾರೆ ಕಾಣಿಸ್ತದೆ. 1 ದಿವಸ ಆಯ್ತು, 2 ದಿವಸ ಆಯ್ತು. ದಿವಸದಿಂದ ದಿವಸಕ್ಕೆ ಜನ ಕಡಿಮೆ ಆಗ್ತಾ ಇದ್ದಾರೆ. ಗಂಡಸು ಕಡಿಮೆಯಾಗಿ ಪ್ರಾರಂಭ ಮಾಡಿದೆ. ಅವರಿಗೆ ಕೋಮಿನ ಗಿಂಡಿ ಬಸ್ಸು ಹಚ್ಚಲಿಕ್ಕೆಲ್ಲ ಅನುಕೂಲ ಆಗೋಂಗೆ ಸಿಗ್ತಾ ಇದೆ. ಅವರು ಕೂತ್ಬಿಟ್ರು ಮನೆ ಬಾಗಿಲಲ್ಲಿ. ಗಂಡಸರು ಇಲ್ಲ, ಹೆಂಗಸರು ಇಲ್ಲ. ಕಡೆಗೆ ಅರ್ಚಕರು ಒಬ್ಬರು ಕೂತಿದ್ರು. ಅವರು ಬಂದು ಹೇಳಿದರು, ನೋಡಿ ಊರಲ್ಲಿ ಯಾರೋ ಹೆಣ್ಣು ಮಗಳು ಬಂದಿದ್ದಾಳಂತೆ, ಎಲ್ಲರಿಗೂ ಬೆಚ್ಚಿನ ಬಳೆ, ಕಂಠಿ ಸರ, ಬೆಳ್ಳಿ ಬಟ್ಲು, ಪೀತಾಂಬರ, ಜರಿತಾರೆ, ಕೊಂಬಿನ ಗಿಂಡಿ ಎಲ್ಲ ಸಿಗ್ತಾ ಇದೆ ಅಂತೆ. ಹಾಗಾಗಿ ದಾಸರೇ, ನೀವು ಬಹುಶಃ ರಾತ್ರಿನೇ ಗಾಡಿ ಬಿಟ್ಟು ಚಲೋ. ಅರ್ಚಕರು ಹೇಳಿದ್ರು, ಇಲ್ಲಲ್ಲ, ಅಲ್ಲಿ ನಾರಾಯಣ ಕೂತಂಥ ಸ್ಥಳದಲ್ಲಿ ನಾನು ಇಲ್ಲಿ ಕೂತಿದ್ದರಿಂದ ನನಗೇನು ಸಿಗಲಿಲ್ಲ. ಇಲ್ಲಿ ಮಳೆಗೆ ಹಾರ ಇಡ್ತೇನೆ, ಮತ್ತೆ ಹಾರ್ಮೋನಿಯಂ ತಬಲದವ್ರು ಇರ್ತಾರೆ. ನೀವು ಇವತ್ತು 1 ದಿವಸ ಅವ್ರ ಹತ್ರ ಹಾರ ಹಾಕ್ಸ್ಕೊಂಡು ಕತೆ ಮುಗಿಸ್ಕೊಂಡು ಹೋಗಿ. ನಾರಾಯಣ ಯೋಚನೆ ಮಾಡಿದ, ಯಾರು ಇಲ್ವಲ್ಲ, ಕತೆಗೆ ಯಾರು ಇಲ್ವಲ್ಲ. ರಾತ್ರಿ ಟಿಕೆಟ್ ಹೊಡೆದಿದ್ದೆ ವೈಕುಂಠಕ್ಕೆ. ಲಕ್ಷ್ಮಿ ಬಂದ್ಲು. ಸ್ವಾಮಿ, ನೀವು ಹೋದ ಹರಿಕತೆ ಏನಾಯ್ತ್ರಿ ಅಂತ ಕೇಳಿದ್ರು. ಗೊತ್ತಾಯ್ತು ಸ್ವಾಮಿಗೆ, ನನ್ನ ಭಕ್ತರೇ ಹೆಚ್ಚು ಒಂದು ಇಲ್ಲ, ಆದರೂ ಒಬ್ಬ ಭಕ್ತ ಇದ್ದಾನೆ ಆ ಊರೊಳಗೆ, ನೀನು ಪರೀಕ್ಷೆ ಮಾಡಬಹುದು. ಒಬ್ಬ ನನ್ನ ಭಕ್ತ ಇದ್ದಾನೆ. ಆ ಊರಿನಲ್ಲಿ ರಮಾನಂದ ಯತಿಗಳು ಅಂತಿದ್ರು. ಅವರು ಪ್ರಾತಃ ಕಾಲ ಸ್ನಾನ ಮಾಡಿ ಮೇಲಕ್ಕೆ ಬರುವಾಗ ನೋಡೋಣ, ಪರೀಕ್ಷೆ ಮಾಡೋಣ, ಅದು ಯಾವ ಭಕ್ತ ನೋಡೋಣ ಎಂಬುದಾಗಿ ಲಕ್ಷ್ಮಿಗೂ ವಿಚಾರ ಬಂತು. ನಾರಾಯಣ ಹೇಳಿದಂಥ ಭಕ್ತ ಯಾವೆಂಬುದಾಗಿ ನೋಡೋಣ ಅಂತ ಬರ್ತಾಳೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ರಮಾನಂದ ಯತಿಗಳು ಹಾಗೆ ಮೇಲಕ್ಕೆ ಬರುವಾಗ ನೋಡೋಣ, ಇವನಲ್ಲಿ ಆ ಲಕ್ಷ್ಮಿಯ ಒಂದು ಆಸೆ ಇಲ್ವೇ, ನೋಡೋಣ ಅದು ಯೋಚನೆ ಮಾಡಿ ಒಂದು ಸುಂದರವಾದ ತಿಳಿ ಸರೋವರವನ್ನು ಸೃಷ್ಟಿ ಮಾಡಿಲ್ಲಂತೆ ಲಕ್ಷ್ಮಿ. ಆ ಸರೋವರದ ಮಧ್ಯದಲ್ಲಿ ಒಂದು ಬಂಗಾರದ ಕಮಲವನ್ನು ಅರಳಿಸಿದ್ರಂತೆ. ರಮಾನಂದ ಯತಿಗಳು ನೋಡಿದ್ರು, ಈ ವಿಶೇಷವನ್ನು ಎಲ್ಲೂ ನೋಡಲೇ ಇಲ್ಲ. ಅವರು ಇಷ್ಟು ತನ್ನ ಜನ್ಮದಲ್ಲಿ ಎಲ್ಲೂ ನೋಡಿಲ್ವಲ್ಲ, ಏನು ವಿಶೇಷಪ್ಪ ನೋಡೋಣ ಅಂತ ಸಮೀಪ ಹೋಗ್ತಾರೆ. ತಿಳಿ ಸರೋವರ ಸಮೀಪ ಹೋಗಿ ಅರಳಿದ ಕಮಲವನ್ನು ನೋಡ್ತಾರೆ. ನೋಡಿ ಆ ಕಮಲವನ್ನು ಕಿತ್ತಬೇಕು ಅಂತ ಕೈಯಲ್ಲಿ ಹಿಡಿದಂಥ ಸಮಯದಲ್ಲಿ ಲಕ್ಷ್ಮಿ ಗಾಬರಿಂದ ಓಡೋಡಿ ಬಂದ್ಲು.
ಯಾರೊಂದು ಕಳ್ಳರು ನನ್ನ ವಸ್ತುವನ್ನು ಕದಿಯೋರು ಅಂತ. ಸಾಕ್ಷಿಯಲ್ಲುಂಟು ಕೈಯಲ್ಲಿ ಹಿಡಿದಂಥ ಕಮಲ. ಇಷ್ಟು ಕೇಳಿದ್ದೆ ರಮಾನಂದ ಯತಿಗಳು ಅದನ್ನ ಅಲ್ಲೇ ಹೆಸರು ಹೋಗ್ಬಿಟ್ಟು. ಬಂಗಾರದ ಕಮಲ ಅದು, ಎಲ್ಲೂ ನೋಡಿಲ್ಲ ಅವರು. ಸಾಕ್ಷಿಗಾಗಿ ಆ ಕಮಲವನ್ನು ಎತ್ತುಕೊಂಡು ತಂದು ವಿಷ್ಣುವಿನ ಪಾದದಲ್ಲಿ ಇಟ್ಲು ಲಕ್ಷ್ಮಿ. ಸ್ವಾಮಿ, ನೀವು ಹೇಳಿದಂಥ ಭಕ್ತ ಲಕ್ಷ್ಮೀ ಭಕ್ತ ಅಲ್ಲ ಅಂತ ಹೇಳಿದ್ರಲ್ಲ, ನೋಡಿ ಸಾಕ್ಷಿಗಾಗಿ ನಾನು ತಂದಿದ್ದೇನೆ. ಬಂಗಾರದ ಕಮಲವನ್ನು ನಾನು ಕಿತ್ತು ತಂದಿದ್ದೇನೆ, ಅವನ ಕೈಯಿಂದ ಇಲ್ಲಿ ತಂದು ಪಾದಕ್ಕಿಟ್ಟಿದ್ದೇನೆ. ಲಕ್ಷ್ಮಿ, ಒಪ್ತೀಯ ನೀನು? ಎಂಥ ಭಕ್ತ ನೋಡು. ಅವ ಕಿತ್ತಂಥ ಕಮಲ ಎಲ್ಲಿಟ್ಟಿದ್ದಿ? ನನ್ನ ಪಾದದಲ್ಲಿ ಇಟ್ಟಿದ್ದಿ. ನಿನ್ನ ಮೂಲಕವಾಗಿ ನನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ ಅಲ್ವೇ? ಎಂಥ ಭಕ್ತವ ಅಲ್ವೇ? ಪಾದ ಸೇವನೆಯಲ್ಲಿ ಲಕ್ಷ್ಮಿ ನಿನ್ನ ಒಡಗೂಡಿ ನಿನ್ನಿಂದ ಈ ಮೂಲಕವಾಗಿ ನನ್ನ ಸೇವೆ ಅನುಕೂಲ ಆಗಲಿ ಅಂತ ಕಳುಹಿಕೊಟ್ಟಿದ್ದಾನೆ ಅನ್ನುವಾಗ ಲಕ್ಷ್ಮಿ ಅರ್ಥವಾಯಿತು. ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ತಾನೇ ಸೇವೆಗೈಯುತಿಯಳು. ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳೋ. ಎಲ್ಲವೂ ಭಗವಂತನನ್ನ ಸೇವೆ ಮಾಡೋದಕ್ಕೋಸ್ಕರವಾಗಿ ಆ ರೂಪದಲ್ಲಿ, ಪಾತ್ರ ರೂಪದಲ್ಲಿಯೂ ತಾನಿದ್ದಾಳೆ, ಹೂವಿನ ರೂಪದಲ್ಲಿಯೂ ತಾನಿದ್ದಾಳೆ. ಲಕ್ಷ್ಮಿ ತಾನು ಅರ್ಚನ ಮೂಲಕವಾಗಿ ಭಗವತ್ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ನಾನಾ ವಿಧದ ರೂಪವನ್ನು ಧರಿಸಿ, ನೋಡಿ ನಮ್ಮ ಅರ್ಚಕರು ಹೇಳ್ತಿದ್ರು, ಬೆಂಗಳೂರಿನ ಪುಷ್ಪ ಬರ್ತದೆ ಭಗವತ್ ಸೇವೆಗೋಸ್ಕರವಾಗಿ ಅಂತಂದ್ರೆ ಏನರ್ಥ? ಆ ಸೇವೆಗೋಸ್ಕರವಾಗಿ ಕಳುಹುತ್ತಾ ಲಕ್ಷ್ಮೀ ಪಾತ್ರದಲ್ಲಿ ಇದ್ದಾಳೆ. ಆ ಹೂವಿನಲ್ಲೂ ಲಕ್ಷ್ಮಿ ಇದ್ದಾಳೆ, ಅಲಂಕಾರದ ದಿವ್ಯವಾದಂಥ ಆಭರಣದಲ್ಲಿ ಲಕ್ಷ್ಮಿ ಇದ್ದಾಳೆ. ಆ ಮೂಲಕವಾಗಿ ಭಗವತ್ ಸೇವೆಯನ್ನು ಕೈಯೋದಕ್ಕೋಸ್ಕರವಾಗಿ ಪಾದ ಸೇವನೆಯಲ್ಲಿ ಲಕ್ಷ್ಮಿ. ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ತಾನೇ ಸೇವೆಗೈಯುತಿಯಳು. ಎಲ್ಲ ಆಭರಣವೂ ಹೌದು, ಪಾತ್ರ ರೂಪದಲ್ಲಿರುವಂಥ ಎಲ್ಲ ವಸ್ತುವು ಸಹ ಲಕ್ಷ್ಮಿಯ ಸನ್ನಿಧಿ ಇರೋಣವಾದ್ದರಿಂದ ನಾರಾಯಣನ ಭಕ್ತರೇ ಹೆಚ್ಚು ಅಲ್ವೇ? ಲಕ್ಷ್ಮಿಯ ಈ ಸೇವೆ ಯಾಕೆ ಮುಟ್ತದೆ ಅಂದರೆ ಭಗವಂತನಿಗೆ ಲಕ್ಷ್ಮಿಯ ಮೂಲಕವಾಗಿಯೇ ಮುಟ್ಟಬೇಕು ಅಂತ ಭಗವಂತನಿಗೆ ಅರ್ಪಣೆ ಆಗಬೇಕು ಅನ್ನೋದನ್ನು ದಾಸ ಮಾರ್ಗದರ್ಶನ ಮಾಡ್ತಾರೆ. ಹಾಗಾಗಿ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡ್ತಾ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಆಗಲೇ ಭಗವಂತನ ಸೇವಾ ಕೈಂಕರ್ಯವನ್ನು ನಡೆಸೋದಕ್ಕೋಸ್ಕರವಾಗಿ ಯಶೋದೆ ಒಂದು ಪುಣ್ಯಕಾಲ ಬಂದಿದೆ. ತಪಸ್ಸು ಮಾಡಿ ಮಾಡಿ ಶ್ರೀಹರಿಯನ್ನೇ ಪುತ್ರರೂಪವಾಗಿ ಧರಿಸಿ ಆ ಪಡ್ಕೊಂಡಂತಹ ಯಶೋದೆ ತಾನು 24 ನಾಮವನ್ನು ಸ್ಮರಣೆ ಮಾಡಿ ಸಗಣಿಯನ್ನು ಮೈ ತುಂಬ ಹಚ್ಚಿದಳು. ಆಮೇಲೆ ಗೋಮೂತ್ರದಿಂದ ಕೃಷ್ಣನಿಗೆ ಸ್ನಾನ ಮಾಡಿಸಿದ್ಳು ಅಲ್ವೇ? ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ಳು. ಮತ್ತೆ ಬಾಲಕನನ್ನ ಗುಪ್ತವಾಗಿ ಬೆಳೆಸ್ತಾಳೆ. ಜಗದೋದ್ಧಾರನ ಮಗನೆಂದೆಣಿಸಿ ತನ್ನ ಮಗನಿಂದ ತಿಳ್ಕೊಂಡವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದ ಶ್ರೀಹರಿ ಜಗದೋದ್ಧಾರನ ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ. ಲೀಲೆಯಿಂದಲಿ ತನ್ನ ತೋಳನೆ ಮನನೆಂದ, ಲೀಲೆಯಿಂದಲಿ ತನ್ನ ತೋಳನೆ ಮನನೆಂದು ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ, ಲಾಲಿಸಿದಳು ಮಗನ. ಅರಳೆಲೆ ಮಾಗಾಗಿ ಕೊರಳ ಮುತ್ತಿನ ಸರ, ಅರಳೆಲೆ ಮಾಗಾಗಿ ಕೊರಳ ಮುತ್ತಿನ ಸರ,
ಸರಳನ ಮೈ ಸಿರಿ ಕರುಣಿ ನೋಡುತ್ತ ಹಿಗ್ಗಿ ಸರಳನ ಮೈ ಸಿರಿ ಕರುಣಿ ನೋಡುತ್ತ ಹಿಗ್ಗಿ ಲಾಲಿಗಳು ಮಗನ ಯಶೋದೆ ಲಾಲಿಗಳು ಮಗನ ಬಾಲನಿಗೆ ಹಾಲು ಮಗನಿಗೆ ಎಂದು ಬಾಲನಿಗೆ ಹಾಲು ಮಗನಿಗೆ ಎಂದು ಲೀಲೆಯಿಂದಲೇ ನನ್ನ ತೋಳ ಮರ ಎಂದು ಲೀಲೆಯಿಂದಲೇ ನನ್ನ ತೋಳ ಮರ ಎಂದು ಲಾಲಿಗಳು ಮಗನ ಯಶೋದೆ ಲಾಲಿಗಳು ಮಗನ ಮಗನ ಯಶೋದೆ ಲಾಲಿಗಳು ಮಗನ ಅರಳಲೆ ಮಾಂಗಾಯೆ ಕೊರಳ ಮುತ್ತಿನ ಸರ ಅರಳಲೆ ಮಾಂಗಾಯೆ ಕೊರಳ ಮುತ್ತಿನ ಸರ ಕರಳೆಯರೊಳಗೂಡಿ ಕರುಣಿ ನೋಡುತ್ತ ಹಿಗ್ಗಿ ಕರಳೆಯರೊಳಗೂಡಿ ಕರುಣಿ ನೋಡುತ್ತ ಹಿಗ್ಗಿ ಲಾಲಿಸಿದರು ಮಗನ ಯಶೋದೆ ಲಾಲಿಸಿದರು ಮಗನ ಲಾಲಿಸಿದರು ಮಗನ ಮುಗುಳು ನಗೆಯಿಂದ ಮುದ್ದುತ್ತಾರು ರಂಗ ಮುಗುಳು ನಗೆಯಿಂದ ಮುದ್ದುತ್ತಾರು ರಂಗ ಜಗದೊಡೆಯ ಸಿರಿ ಪುರಂದರ ವಿಠಲನೆಂದು ಜಗದೊಡೆಯ ಸಿರಿ ಪುರಂದರ ವಿಠಲನೆಂದು ಲಾಲಿಸಿದರು ಮಗನ ಯಶೋದೆ ಲಾಲಿಸಿದರು ಮಗನ ಜಗದು ಶ್ರೀ ಕೃಷ್ಣ ಭಗವಾನ್ ಕಿ ಜೈ. ಜಗತ್ತಿಯ ಒಡೆಯನಾದ ಜಗನ್ನಾಥನನ್ನು ತನ್ನ ಮಗನೆಂದು ಆಕೆ ಕಾಲ ಮೇಲೆ ಮಲಗಿಸುತ್ತೆ ಕಾಲ ಮೇಲೆ ಮಲಗಿಸ್ತಾಳೆ ಹಾಲನ್ನು ಉಣಿಸ್ತಾಳೆ ಉಣಿಸುವಾಗ ಬಾಲ ಹರಿ ಬಾಯಲ್ಲಿ ಹಾಕಿದಂತ ಹಾಲನ್ನ ಬುರ್ರನ್ನು ಹಾರಿಸೋದಂತೆ ಯಾಕೆ ತಾಯಿಗೆ ಮೋದವನ್ನುಂಟು ಮಾಡಬೇಕು ಸಂತೋಷ ಮಾಡಿಸ್ಬೇಕು ಅಂತೇಳಿ ತಾಯಂದಿರಿಗೆಲ್ಲ ಗೊತ್ತು ಮಕ್ಕಳು ಹುಡುಗಾಟ ಅಲ್ಲ ನಾವು ಗಂಡಸಿಗೆಲ್ಲ ಎಂದು ಗೊತ್ತಾಗ್ತದೆ ಅದು ಬಾಯಿಗೆ ಹಾಲು ಹಾಕಿದ್ರೆ ಹಾಲನ್ನು ಹೊರಗೆ ಉಗುಳಿದಾಗ ಉಗುಳದಿರೋ ರಂಗಯ್ಯ ಹಸಿದಿರ್ಪೆ ನುಂಗಯ್ಯ ರಂಗಯ್ಯ ನುಂಗಯ್ಯ ಅದು ದಾಸರ ಪ್ರಾಸ ಅಲ್ವೇ ಪದ್ಮಗಂಧಿನಿ ಎಂಬ ಹಸುವನ್ನ ತಂದಿದ್ದಾಳಂತೆ ಮಗನಿಗೆ ಪ್ರತ್ಯೇಕವಾದ ಹಾಲು ಉಣಿಸ್ಬೇಕು ಅಂತ ದೊಡ್ಡ ಹಾಲಲ್ಲ ನಂದಿನಿ ಹಾಲು ಅಲ್ಲ ಶ್ರೀಕೃಷ್ಣ ಹಾಲು ಅಲ್ಲ ಪದ್ಮಿನಿ ಪರ್ವತದ ತಪ್ಪಲಿನಲ್ಲಿ ಹಿಮಾಲಯದ ಪರ್ವತದ ತಪ್ಪಲಿನಲ್ಲಿರುವಂತಹ ಹಸು ಪದ್ಮಗಂಧಿನಿ ಎಂಬ ಹಸು ಈಗಲೂ ಗುಜರಾತ್ ಕಡೆ ನೀವು ಹೋದ್ರೆ ಗೊತ್ತಾಗ್ತದೆ ನಾವು ಆಳೆತ್ತು ಕೈ ಮಾಡಿದ್ರು ಸಹ ಆ ಹಸುವಿನ ಶಿರ ಸಿಗೋದಿಲ್ಲ ಮುಟ್ಲಿಕ್ಕೆ ಮೈ ಹೀಗೆ ಮುಟ್ಟಿದ್ರೆ ಹೀಗೆ ಪರಿಮಳ ಎಷ್ಟು ಪರಿಮಳ ಇರ್ತದೆ ಇಂದು ರಜಭೂಮಿಯಲ್ಲಿ ಅಂತ ಹಸುವನ್ನು ನೋಡ್ಲಿ ಸಿಗ್ತದೆ ಈ ಹಂದಿ ಮೊರೆ ಹಸಿಯ ಹಸು ಅಲ್ಲ ನಮ್ಮ ದೇಶೀಯ ತಳಿ ಹಸು ಇಷ್ಟಿಷ್ಟುದ್ದ ಕಿವಿಗಳು ಇರ್ತಾವೆ ಯಮುನಾ ತಟಾಕದಲ್ಲಿ ಒಮ್ಮೆ ನಾವೊಂದು ವಾರ ನಮ್ಮ ಗುರುಗಳ ಭಾಗವತ ಇತ್ತು ಕಲ್ಪಿ ಎಂಬಲ್ಲಿ ಕಾಶಿ ಮಠದವರು ಒಂದು ವ್ಯಾಸರ ಒಂದು ಹುಟ್ಟಿನ ಸ್ಥಳದಲ್ಲಿ ಮಠವನ್ನು ಸುಂದರವಾದ ಮಠ ಕಟ್ಟಿಸಿ ಅಲ್ಲಿ ಚಾತುರ್ಮಾಸ ಸಮಯದಲ್ಲಿ ಒಂದು ವಾರ ಸಪ್ತಾಹ ಇತ್ತು. ಸಂಜೆ ಹೊತ್ತಿನಲ್ಲಿ ಸಾವಿರಾರು ಹಸುಗಳು ಆ ಯಮುನಾ ತಟಾಕಕ್ಕೆ ನೀರಿಗೆ ಬರೋದು ನೋಡಿದರೆ ಇಷ್ಟು ಸುಂದರ ಅನಿಸ್ತದೆ. ಇಂತಿಂತಹ ಕಿವಿ ನಮ್ಮಲ್ಲಿ ಸಿಂಧಿ ಅಂತಾರೆ, ಗೋಷಿ ಅಂತಾರೆ. ಆ ಹಸುಗಳೆಲ್ಲ ಬರೋದು ಆ ದೊಡ್ಡದು ಇಷ್ಟಿಷ್ಟು ಆ ಭುಜ ಬಸವನಿಗೆ
ಇಷ್ಟೊಂದು ಸಂತೋಷ ಕಾಣಿಸ್ತದೆ, ಅಂಥದ್ದೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ಅಂತ. ಅಂಥ ಪದ್ಮಗಂಧಿನಿ ಎಂಬ ಹಸುವಿನ ಹಾಲನ್ನು ಮಗನಿಗೆ, ಕೃಷ್ಣನಿಗಾಗಿ ಆ ಹಾಲನ್ನು ಕಾಸಿ ಭಗವಂತನಿಗೆ ಉಣಿಸ್ಬೇಕಾದ್ರೆ, ಹಸಿದಿರಿಪ್ಪೆರಂಗಯ್ಯ ಉಗುಳದಿರೋ ನುಂಗಯ್ಯ, ಗಂಗಾ ಜನತೆಗೆ ಗಡಿಗೆಯಲ್ಲಿ ನೀರೆರೆಯುವಳು. ತನ್ನ ಮಗನೆಂಬುದಾಗಿ ತಿಳಿದು ಆ ಲೋಕ ಪೂಜ್ಯನಾದಂತಹ ಜಗತ್ತಿನ ದಿವ್ಯವಾದಂಥ ಜಗನ್ನಾಥನಿಗೆ ಸೇವೆ ಮಾಡ್ತಾಳೆ. ಜಗದೋದ್ಧಾರನ ದಾಸರಂತಾರೆ, ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ, ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ, ತರಳನ ಮೈ ಸಿರಿ ಕರುಣಿ ನೋಡುತ್ತ ಹೀಗೆ, ತರಳನ ಮೈ ಸಿರಿ ಕರುಣಿ ನೋಡುತ್ತ ಹೀಗೆ, ಲಾಲಿಸಿದಳು ನಯನ ಯಶೋದೆ, ಲಾಲಿಸಿದಳು ನಯನ ಯಶೋದೆ, ಲಾಲಿಸಿದಳು ನಯನ. ಬಾಲನಿಗೆ ಹಾಲು ಉಣಿಸ್ಬೇಕಂತ ತೊಡೆ ಮೇಲೆ ಬಲಿಸ್ಕೊಂಡಿದ್ದಾಳೆ. ಕಂಚುಕವನ್ನು ಸಡಲಿಸಿ ಆ ಸ್ತನಪಾನ ಮಾಡಿಸುವಂತಹ ಕಾಲ. ಸುರಚಿರು ಗುರುಗಳಿಂಪರಚುತ್ತೆ, ಸಣ್ಣ ಸಣ್ಣ ಪುಟ್ಟ ಗುರುಗಳು ಆ ಮಗುವಿಗೆ ಅದು ಕಂಕಳಲ್ಲಿ ಕೈ ಹಾಕಿ ತಾಯಿ ಈಕಳಿಕೆ ಮಾಡೋದಂತೆ. ಮತ್ತೆ ಸೆರಗನವಾರೆ ಮಾಡಿ ತಾಯಿ ಏನಾದರೂ ಸಂತೋಷ ಪಡ್ತಾಳೋ ನೋಡೋದಂತೆ. ಮೈ ತುಂಬ ಕನ್ನಡಿ ಹಳ್ಳು. ಗುಜರಾತ್ನ ಮಂದಿ ಹೆಣ್ಮಕ್ಳು ಬಟ್ಟೆ ಹೊಡೋದು ನೋಡಿರ್ಬೋದು ಅಲ್ವೇ, ಅವ್ರ ಮೈ ತುಂಬ ಕನ್ನಡಿ ಹಳ್ಳು. ಅಷ್ಟರಲ್ಲೂ ಕೃಷ್ಣನ ರೂಪ ಕಂಡು ಬರ್ತದೆ. ಇನ್ನೂ ಸಂತೋಷ ಆ ಹುಡುಗರಿಗೆ, ಮಕ್ಕಳಿಗೆ. ಎಲ್ಲ ಕನ್ನಡಿಯಲ್ಲಿಯೂ ಭಗವಂತನ ರೂಪ ಕಂಡು ಬರ್ತದೆ. ಈ ರೀತಿ ಯಶೋದೆಗೆ ಮೋದವನ್ನು ಉಂಟು ಮಾಡ್ತಾನೆ ಭಗವಂತ. ಎಂಥ ಪುಣ್ಯಾಳ ಆಕೆ ಅಲ್ವೇ. ಕೋಣ ಪುಣ್ಯ ಶ್ಲೋಕರೆ ಗೋಕುಳಿಂಚೆ ಲೋಗರೆ, ಕೋಣ ಪುಣ್ಯ ಶ್ಲೋಕರೆ. पृथ्वी जेणे तृप्त केली याची यशोदा भोजन गाली, याची यशोदा भोजन गाली. कोण पुण्य शोकरे गोकुळीचे लोगरे, कोण पुण्य शोकरे गोकुळीचे लोगरे. ಶ್ರೀಕೃಷ್ಣ ಭಗವಾನ್ ಕಿ ಜಯ. ಆ ಪೃಥ್ವಿ ವ್ರಜಭೂಮಿಯ ಪುಣ್ಯವೋ ಅಥವಾ ಯಶೋದೆಯ ಪುಣ್ಯವೋ ಅಥವಾ ನಂದಗೋಪನ ಪುಣ್ಯವೋ ಸಂತರಂತಾರೆ. ಆ ಮೂಲಕವಾಗಿ ಬಾಲನ ಲೀಲಾವಿಶೇಷ ನಂದಗೋಕುಲದಲ್ಲಿ ನಡೆಯುತ್ತಿರುವಂತಹ ಸಮಯ. ಬಾಲನಿಗೆ ಗರ್ಗ ಮಹರ್ಷಿಗಳು ಪುರೋಹಿತರು. ಪೂತನಿ ಯಾವಾಗ ಬಂದು ಈ ಕ್ರಿಯೆಯನ್ನು ನಡೆಸಿದ್ಲೋ ಆ ದೈತ್ಯನಿಗೆ ಭಯ ಉಂಟಾಗ್ಬಿಡ್ತು. ಗೋಕುಲಕ್ಕೆ ಬಂದಂತ ರಕ್ಕಸರನ್ನ ಭಗವಂತ ಮಾಯಾ ರೂಪದಲ್ಲಿ ಅವ್ರನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಹಾಗಾಗಿ ಇನ್ನೂ ಭಯ ಉಂಟಾಗ್ಬಿಡ್ತು ಆತನಿಗೆ. ಆಟೋನಿ ಕಂಸ ಆಟಲ, ಕೂತ್ರೆಂಟು ಮಲಗಿದ್ರೆಂಟು ನಿಂತ್ರೆಂಟು, ಎಲ್ಲಾ ಸಮಯದಲ್ಲಿ 8ನೇ ಚಿಂತನೆ ಮಾಡ್ತಾ ಇದ್ದಾನೆ. ಕೂತನೇ ಸಂಹಾರವಾಗಿದೆ ಎಂಬ ವಾರ್ತೆಯನ್ನು ಕೇಳ್ತಾನೆ. ಇನ್ಯಾರು ಹೋಗುವವರು ಅಲ್ಲಿ? ಯಾರು ಹೋದ್ರು ಮರಳಿ ಬಂದು ವಾರ್ತೆ ಮುಗಿಸೋದು ಯಾರಿಲ್ಲ. ಅಷ್ಟೇ ಅಲ್ಲ, ನಂದಗೋಕುಲದಲ್ಲಿ ಮಕ್ಕಳನ್ನ ಅಂಗಳದಲ್ಲಿ ಬಿಡುವಂತ ಸ್ಥಿತಿ ಇಲ್ಲ. ಭಯಾನಕವಾದ ವಾತಾವರಣ ಪ್ರಾಪ್ತಿಯಾಗ್ಬಿಡ್ತು. ಶಕಟಾಸುರ, ಧೇನುಕಾಸುರ, ಬಕಾಸುರ, ಕಾಕಾಸುರ ಒಬ್ರಿಬ್ರಲ್ಲ ನಾನಾ ರೂಪವನ್ನು ಧರಿಸಿ ನಂದಗೋಕುಲದಲ್ಲಿರುವಂತಹ ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂಬುದಾಗಿ ಸಂಕಲ್ಪವನ್ನು ತೊಟ್ಟು ಬಂದಂತ ರಕ್ಕಸರು ಒಬ್ಬರು ಉಳಿಯಲಿಲ್ಲ ವಾರ್ತೆ ಮುಗಿಸಲಿಕ್ಕೆ ಕಂಸನಿಗೆ. ಇಂತಹ ಒಂದು ಭಯಾನಕವಾದ ವಾತಾವರಣ ವ್ರಜಭೂಮಿಯಲ್ಲಿ ನಂದಗೋಕುಲನ ಅರಮನೆಯಲ್ಲಿ ನಡೀತಾ ಇದೆ. ರಕ್ಕಸರ ಕಾಟ.
ವರ್ಷಗಳು 1 2 ಉರುಳುತ್ತಾ ಇದೆ. ಕೃಷ್ಣ ಬಲರಾಮರ ನಾಮಕರಣ ಹೇಗೆ ಮಾಡಿದ್ರು ಅಂತಂದ್ರೆ ಕೊಟ್ಟಿಗೆಯಲ್ಲಿ ಮಾಡಿದ್ರಂತೆ. ಇದು ಗುಪ್ತವಾಗಿ ಮಾಡಬೇಕು. ಹ್ಯಾಪಿ ಬರ್ತ್ಡೇ. ಯಾಕೆ ಈ ವಾರ್ತೆ ಏನಾದರೂ ಕಂಸನಿ ಮುಟ್ಟಿದ್ರೆ ಮಕ್ಕಳಿಗೆ ಅಪಾಯ. ಅದಕ್ಕಾಗಿ ಕೃಷ್ಣ ಬಲರಾಮರ ಹೆಸರು ಎಲ್ಲಿಟ್ರು? ನಾಮಕರಣ ಎಲ್ಲಿ ಮಾಡಿದ್ರು? ಕೊಟ್ಟಿಗೆಯಲ್ಲಿ ಮಾಡಿದ್ರು. ತೊಟ್ಲಿಗೆಲ್ಲ ಹಾಕಿದ್ರು? ಕೊಟ್ಟಿಗೆಯಲ್ಲಿ ಹಾಕಿದ್ರು. ಕೊಟ್ಟಿಗೆ ತೊಟ್ಟಿಲು ಕಟ್ಟಿ ತೊಟ್ಟಿಲಿಗೆ ಭಗವಂತನ ಹುಟ್ಟುಹಬ್ಬ ಆ ರೀತಿ ಆಚರಣೆ ಮಾಡಿದ್ರಂತೆ ಗರ್ಗರು. ನಂದಗೋಪನಿಗೆ ಹೇಳಿದ್ರು ಈ ವಾರ್ತೆ ಗುಪ್ತವಾಗಿರಬೇಕು. ನಂದಗೋಕುಲದಲ್ಲಿರುವಂಥ ಮಕ್ಕಳನ್ನು ನಾಶ ಮಾಡೋದಕ್ಕಾಗಿ ಆ ದೈತ್ಯರನ್ನು ಕಳುಹುತ್ತಾ ಇದ್ದಾನೆ. ಅದಕ್ಕಾಗಿ ಕೃಷ್ಣ ಬಲರಾಮನ ರಕ್ಷಣೆಗೋಸ್ಕರವಾಗಿ ಹುಟ್ಟುಹಬ್ಬವನ್ನ ವೈಭವವಾಗಿ ಮಾಡಬೇಡ, ಗುಪ್ತವಾಗಿ ಮಾಡು. ಪೂರ್ವದಿಂದಲೂ ಶಿಷ್ಯರ ಹಿತಚಿಂತನೆ ಮಾಡುವವರು ಪುರೋಹಿತರು. ಗರ್ಗರು ಪುರೋಹಿತರಾಗಿದ್ದರು. ಹಾಗಾಗಿ ಹುಟ್ಟುಹಬ್ಬವನ್ನು ಬಹಳ ಸೂಕ್ಷ್ಮವಾಗಿ ಇಟ್ಕೊಂಡಿದ್ರು. ಆದರೆ ಈಗ ನಮ್ಮಲ್ಲಿ ನೋಡಿ ಒಂದು ಮಕ್ಕಳು ಹುಟ್ಟುಹಬ್ಬದ ಆಚರಣೆ ಬಡವ್ರ ಮನೆ ಮದುವೆ ಎಷ್ಟು ಖರ್ಚು ಮಾಡ್ತಾರೆ. ದೊಡ್ಡ ದೊಡ್ಡ ಪಟ್ಟಣದಲ್ಲಿ ನೋಡ್ಬೇಕು ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕೆ ಒಂದು ಹಾಡಿದೆ ಈ ಪ್ರಪಂಚಕ್ಕೆ. ಯಾವುದದು? ಹ್ಯಾಪಿ ಬರ್ತ್ಡೇ ಟು ಯು. ಮುಗಿದೋಯ್ತು ಅಲ್ಲಿಗೆ, ಮತ್ತೆ ಮುಂದಿಲ್ಲ ಇನ್ನಿಲ್ಲ. ಹ್ಯಾಪಿ ಬರ್ತ್ಡೇಗೋಸ್ಕರ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತೇನ್ರಿ? ಬಡವ್ರ ಮನೆ ಮದುವೆ ಎಷ್ಟು ಖರ್ಚು ಮಾಡ್ತಾರೆ. ಹ್ಯಾಪಿ ಬರ್ತ್ಡೇ ದಿವಸ ಶಾಸ್ತ್ರ ಇದೆ ಅಂತೆ. ಹ್ಯಾಪಿ ಬರ್ತ್ಡೇ ದಿವಸ ಬೇಕರಿಗೆ ಹೋಗಿ ಕೇಕ್ ತಂದು ಆ ಕೇಕಿನ ಮೇಲೆ ಮೊಂಬತ್ತಿ ಸಿಗ್ತದೆ. 1ನೇ ವರ್ಷದ್ದು 2ನೇ ವರ್ಷದ್ದು ಅದೇ ಅಂಕೆ ಉಳ್ಳ ಮೊಂಬತ್ತಿ ಸಿಗ್ತದೆ. ಅದನ್ನು ಮೊದಲು ಕೇಕ್ ಮೇಲೆ ಇಟ್ಟು ಮೊದಲು ಮೊಂಬತ್ತಿ ಹಚ್ಚಿ ಮಗುವಿನ ಕೈಯಿಂದ ದೀಪ ಆರಿಸ್ಬೇಕಂತೆ. ಅದು ಶಾಸ್ತ್ರವಂತೆ. ಅದು ನಮ್ಮ ಹಿಂದೂ ಸಂಸ್ಕೃತಿ ಅದನ್ನು ಹೇಳೋದಿಲ್ಲ. ನಮ್ಮ ಪರಂಪರೆ ಅದನ್ನು ಹೇಳೋದಿಲ್ಲ. ನಮ್ಮ ಪರಂಪರೆ ಪ್ರಾರಂಭ ಆಗೋದು ಎಲ್ಲಿಂದ? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಅಲ್ಲಿಂದ ಪ್ರಾರಂಭ ಆಗ್ತದೆ. ಜ್ಯೋತಿ ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಯಾವುದಾದ್ರೂ ಕಾರ್ಯಕ್ರಮ ಅಲ್ವೇ? ಇದು ಎಲ್ಲಿಂದ ಪ್ರಾರಂಭ ಆಗ್ತದೆ? ದೀಪ ಆರಿಸೋದ್ರ ಮೂಲಕ ಪ್ರಾರಂಭ ಆಗ್ತದೆ. ಆಮೇಲೆ ಹುಗ್ಗಿ ಕಟ್ಟಿರ್ತಾರೆ, ಸಾವಿರಾರು ಹುಗ್ಗಿ ಕಟ್ಟಿರ್ತಾರೆ. ನಮ್ಮ ಹಿರಿಯರು ಇದನ್ನು ಹೇಳಲಿಲ್ಲ. ನಮ್ಮ ಸಂಸ್ಕೃತಿ ಹೇಗಿದೆ, ಹುಟ್ಟುಹಬ್ಬ ಹೇಗೆ ಇದೆ ಅನ್ನೋದನ್ನು ಮಾರ್ಗದರ್ಶನ ಮಾಡಿದ್ದಾರೆ. ಹುಟ್ಟುಹಬ್ಬದ ದಿವಸ ಹುಟ್ಟುಹಬ್ಬದ ದಿವಸ ಮಗುವನ್ನು ದೇವಸ್ಥಾನಕ್ಕೆ ಕರೆತಂದು ದೇವರ ಮುಂದೆ ನಂದಾದೀಪ ಬೆಳಗಿಸಬೇಕು. ಅಂದ್ರೆ ಏನರ್ಥ? ನಂದದೇ ಇರುವಂತಹ ದೀಪ. ನನ್ನ ಕುಲ, ನನ್ನ ಕುಟುಂಬ, ನನ್ನ ಪರಂಪರೆ, ನನ್ನ ಸಂಸ್ಕೃತಿ ದೇವರ ಮುಂದೆ ಹಚ್ಚಿಟ್ಟ ನಂದಾದೀಪದಂತೆ ಬೆಳಗಿಕೊಂಡು ಹೋಗಬೇಕೆಂಬುದಾಗಿ ನಮ್ಮ ಹಿರಿಯರ ಚಿಂತನೆ. ಆಮೇಲೆ ಹೊಸ ಅಂಗಿಯನ್ನ ತೊಡಿಸಿ, ವಸ್ತ್ರವನ್ನು ತೊಡಿಸಿ, ಹರಿಗುರುಗಳ ಆಶೀರ್ವಾದವನ್ನು ಕೊಡಿಸ್ಬೇಕು. ಇದು ನಮ್ಮ ಪರಂಪರೆಯ ಸಂಸ್ಕೃತಿಯ ನಿಯಮ. ಆದರೆ ಯಾರಂತೆ? ಅವ್ರು ಮಾಡಿದಂತೆ ಇವರು, ಇವ್ರು ಮಾಡಿದಂತೆ ಅವರು, ಅಲ್ವೇ? ಕೃಷ್ಣ ಬಲರಾಮರಿಗೆ ಭೂಮಿಯ ಚಿನ್ನದ ತೊಟ್ಟಿಲ ಎಲ್ಲಿದ್ರು? ಎಲ್ಲಿ ಕಟ್ಟಿದ್ರು? ಕೊಟ್ಟಿಗೆಯಲ್ಲಿ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮಸೂರ್ಯರು ಎಂಬೋ ಕಡಲೂರಿ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮಸೂರ್ಯರು ಎಂಬೋ ಕಡಲೂರಿ. 4 ವೇದದ ಸರಪಳಿಯ ಮಾಡಿ ಆಕಾಶಕ್ಕೆ ಕೊಂಡೊಯ್ವರು. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ, ನಂದ ಗೋಪಿಯ ಕಂದ, ಜೋ ಜೋ ಮುಕುಂದ. ಜೋ 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 ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರು ಎಂಬೋ ಕಲಶವ ಹೋರಿ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರು ಎಂಬೋ ಕಲಶವ ಹೋರಿ. ಶ್ರೀಕೃಷ್ಣ ಭಗವಾನಗಿ ಜಯ. ಭಗವಂತನ ತೊಟ್ಟಿಲಲ್ಲಿ ಹಾಕಿ ನಾಮಕರಣವಾಗಿದೆ ಗುಪ್ತವಾಗಿ. ಯಾಕೆ?
ಕೂತ್ರಿ 8, ನಿಂತ್ರಿ 8, ಮಲಗಿದ್ರಿ 8. ನಂದಗೋಕುಲದಲ್ಲಿರುವಂಥ ಬಾಲಕರನ್ನೆಲ್ಲ ಸಂಹಾರ ಮಾಡಬೇಕೆಂಬುದಾಗಿ ನಿರ್ಣಯಿಸಿದಂಥ ಕಂಸ ಕಳುಹಿಸಿದಂಥ ರಾಕ್ಷಸ ಒಬ್ಬರು ಮರಳಿ ಹೋಗಲಿಲ್ಲ ವಾರ್ತೆ ಮುಟ್ಟಿಸಲಿಕ್ಕೆ. ಶಕಟಾಸುರ, ಧೇನುಕಾಸುರ, ಅಘಾಸುರ, ಬಕಾಸುರ, ಕಾಕಾಸುರ ಒಬ್ಬಿಬ್ಬರಲ್ಲ, ಎಲ್ಲ ರಾಕ್ಷಸರ ನಾಶವಾಗ್ತಾ ಇದೆ. ಇನ್ನೂ ಭಯಾನಕವಾದಂಥ ವಾತಾವರಣ ಕಂಸನಿಗೆ ಪ್ರಾಪ್ತಿಯಾಗಿದೆ. ಇತ್ತಲ ಭಗವಂತ ಬ್ರಜಭೂಮಿಯಲ್ಲಿ ತನ್ನ ದಿವ್ಯವಾದಂಥ ಲೀಲಾ ವಿಶೇಷವನ್ನು ನಡೆಸ್ತಾನೆ. ಎಣ್ಣೆಯನೊತ್ತೂತ ಯದು ಕುಲ ತಿಲಕಗೆ ಬಣ್ಣಿಸಿ ಹರಸಿದಳು ಗೋಪಿ. ಕೃಷ್ಣನನ್ನು ಪೋಷಣೆ ಮಾಡುವ ವೈಭವವನ್ನು ದಾಸರು ಮಾರ್ಗದರ್ಶನ ಮಾಡ್ತಾರೆ. ಏನ್ ಮಾಡ್ತಿದ್ರು? ಎಣ್ಣೆಯನೊತ್ತೂತ ಯದು ಕುಲ ತಿಲಕಗೆ ಬಣ್ಣಿಸಿ ಹರಸಿದಳು ಗೋಪಿ. ಬಣ್ಣಿಸಿ ಹರಸಿದಳು ಗೋಪಿ. ರಾಯರ ಪಾಲಿಸೋ ರಕ್ಕಸರ ಸೋಲಿಸೋ, ರಾಯರ ಪಾಲಿಸೋ ರಕ್ಕಸರ ಸೋಲಿಸೋ, ವಾಯು ಸುತಗೆ ನೀ ಒಡೆಯಾಗೋ ಎನ್ನುತ್ತ ಬಣ್ಣಿಸಿ ಹರಸಿದಳು ಗೋಪಿ. ಬಣ್ಣಿಸಿ ಹರಸಿದಳು ಗೋಪಿ. ಎಣ್ಣೆಯನೊತ್ತು ಕಾಯದು ಕುಲ ತಿಲಕಗೆ, ಎಣ್ಣೆಯನೊತ್ತು ಕಾಯದು ಕುಲ ತಿಲಕಗೆ ಬಣ್ಣಿಸಿ ಹರಸಿದಳು ಗೋಪಿ. ದಾನವಾಂತಕನಾಗೋ ದಯಾಂಬುಧಿಯಾಗೋ, ದಾನವಾಂತಕನಾಗೋ ದಯಾಂಬುಧಿಯಾಗೋ, ಆರುಕ್ಮಿಣಿಗೆ ನೀ ಪತಿಯಾಗೋ ಎನ್ನುತ್ತ ಬಣ್ಣಿಸಿ ಹರಸಿದಳು ಗೋಪಿ. ಬಣ್ಣಿಸಿ ಹರಸಿದಳು ಗೋಪಿ. ಎಣ್ಣೆಯನೊತ್ತೂತ ಯದು ಕುಲ ತಿಲಕಗೆ, ಎಣ್ಣೆಯನೊತ್ತೂತ ಯದು ಕುಲ ತಿಲಕಗೆ ಬಣ್ಣಿಸಿ ಹರಸಿದಳು ಗೋಪಿ. ಬಣ್ಣಿಸಿ ಹರಸಿದಳು ಗೋಪಿ. ಶ್ರೀಕೃಷ್ಣ ಭಗವಾನ್ ಕೀ. ಎಲ್ಲರಿಗೂ ಆಯಾಸದ ಕಾಣಿಸ್ತದೆ. ಆಯಾಸಾದ್ ನಮಗೆ, ನಾವು ಊರಿಗೆ ಹೋಗ್ಬಂದು ಇವತ್ತು 8 ದಿವಸ ಆಯ್ತು ತಲೆ ಎಣ್ಣೆ ಕಾಣದೆ. ಇವತ್ತು ಊರಿಗೆ ಹೋಗಿ ಎಣ್ಣೆಯನೊತ್ತೂತ ಎಣ್ಣೆ ಸ್ನಾನ ಮಾಡಿಸ್ಕೊಂಡು ಬಂದೆ ಅಲ್ವೇ. ಎಣ್ಣೆಯನೊತ್ತೂತ ಯದು ಕುಲ ತಿಲಕಗೆ ಬಣ್ಣಿಸಿ ಹರಸಿದಳು ಗೋಪಿ. ಎಣ್ಣೆಯನೊತ್ತೂತ ಯದು ಕುಲ ತಿಲಕಗೆ ಬಣ್ಣಿಸಿ ಹರಸಿದಳು ಗೋಪಿ. ಒಂದು 8 ಆಕಳಿಗೆ ಬಂತು ನೋಡಿ, 8 ಆಕಳಿಗೆ ಬಂತು. ಯಾರ್ಯಾರು ಆಕಳಿಗೆ ತೆಗೆದಿದ್ದಾರೋ ಅವ್ರಿಗೆ ಗೊತ್ತು, ದಾಸರು ನೋಡಿದವ್ರಿಗೆ ಗೊತ್ತು ಯಾರ್ಯಾರು ತೆಗೆದಿದ್ದಾರೆ. ಆಕಳಿಗೆ ಬಂದ ಆ ಕ್ಷಣ ದಾಸರು ನೋಡಬಾರ್ದು ಅಂತ ಅವ್ರು ಬಾಯಿ ಮುಚ್ಚಿಕೊಂಡ್ರೆ ಮೂಗು ಅರಳುತ್ತದೆ. ಈ ಶೋಧ ಮಾಡಿದ್ದು, ಕಣ್ಣು ಗುಡ್ಡೆ ಅರಳುತ್ತದೆ. ಓಹೋ, ಇದು ಆಕಳಿಗೆ ಬಾಯಿ ಮುಚ್ಚಿದ್ರೆ ಏನಾಗ್ತದೆ ಪರಿಸ್ಥಿತಿ, ಅದಕ್ಕಾಗಿ ಬರ್ಲಿಕ್ಕೆ ಅವಕಾಶ ಕೊಡದಿದ್ದಾಗೆ ಹರಿಯೋಮ್ ಎಲ್ಲ ಈ ಕಡೆ ಇದ್ದೀರೋ ಅಂತ ಮತ್ತೆ ಕೇಳ್ಕೊಳ್ಬೇಕು ಅಲ್ವೇ. ಶ್ರೀಕೃಷ್ಣ ಭಗವಾನಿಗೆ ಭಗವಂತನ ವೈಭವ ಹಾಗುಂಟು. ಭಗವಂತನ ವಿಶೇಷತೆ, ಬಾಲ ಲೀಲೆ ಅಷ್ಟೊಂದು ವೈಭವ ದಶಮಸ್ಕಂದದಲ್ಲಿ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಯಶೋದೆ ಏನ್ ಮಾಡ್ತಾಳೆ? ತಲೆಗೆ ಎಣ್ಣೆ ಇಡ್ತಾಳೆ. ಎಣ್ಣೆ ಇಡುವಾಗ ಆಶೀರ್ವಾದ ಮಾಡಿದ ಹಾಗೆ, ರಾಯರ ಪಾಲಿಸೋ ರಕ್ಕಸರ ಸೋಲಿಸೋ, ವಾಯು ಸುತಗೆ ನೀ ಒಡೆಯಾಗೋ ಎಂತ ಬಣ್ಣಿಸಿ ಹರಸಿದಳು ಗೋಪಿ. ಆಶೀರ್ವಾದ ಮಾಡಿದಾಗೂ ಆಯ್ತು, ಮಗುವನ್ನು ಪೋಷಣೆ ಮಾಡಿದಾಗೂ ಆಯ್ತು. ಎರಡು ಕೆಲಸ ಏಕಕಾಲದಲ್ಲಿ ಆಗ್ತದೆ. ಇದನ್ನು ದಾಸ ಮಾರ್ಗದರ್ಶನ ಮಾಡ್ತಾರೆ. ಈಗಲೂ ನೀವು ಹಾಗೆ ಅನ್ನಿ, ಎಂಜನೀಯರಾಗೋ ಡಾಕ್ಟರು ನೀನಾಗೋ, ಏನಾದರೂ ಸರಿಯೇ ಮೊದಲು ಮಾನವನಾಗೋ. ಬಣ್ಣಿಸಿ ಹರಸಿದಳು ಗೋಪಿ.
ಬಣ್ಣಿಸಿ ಹರಸಿದಳು ಗೋಪಿ. ಯಾಕಂದ್ರೆ ಇವತ್ತು ಹುಟ್ಟಿದ ಕ್ಷಣ ಮಗು ಕಂಡಿದ್ದು ಬಾಟ್ಲಿ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸವ್ರ ಮೇಲೆ ಮಕ್ಕಳನ್ನ ಸಾಕೋದು, ಮಗು ಬಾಟ್ಲಲ್ಲೇ ಹಾಲು ಕುಡಿಯೋದು, ಆಮೇಲೆ ಬಾಟ್ಲಲ್ಲೇ ಹಾಲು ಬರ್ತದೆ, ಆಮೇಲೆ ಕಿಸಿಯಲ್ಲೇ ಬಾಟ್ಲಿ ಹಾಕೊಂಡು ಓಡಾಡ್ತಾರೆ. ಮೊದಲು ಹಾಲು ಆಮೇಲೆ ಅಲ್ಕೋ ಹಾಲು, ಇಷ್ಟೇ ವ್ಯತ್ಯಾಸ ಅಲ್ವೇ? ಆದರೆ ಮಕ್ಕಳನ್ನು ಪೋಷಣೆ ಮಾಡೋ ಕ್ರಮವನ್ನು ದಾಸರು ಸುಂದರವಾಗಿ ಮಾರ್ಗದರ್ಶನ ಮಾಡ್ತಾರೆ. ರಾಯರ ಪಾಲಿಸೋ ರಕ್ಕಸರ ಸೋಲಿಸೋ, ರುಕ್ಮಿಣಿಗೆ ನೀ ಪತಿಯಾಗೋ ಎನ್ನುತ್ತಾ ಬಣ್ಣಿಸಿ ಹರಸಿದಳು ಗೋಪಿ. ಎಣ್ಣೆಯ ನೊಟ್ಟುತ್ತ ಯದು ಕುಲ ತಿಲಕಗೆ ಬಣ್ಣಿಸಿ ಹರಸಿದಳು ಗೋಪಿ. ಬಣ್ಣಿಸಿ ಹರಸಿದಳು ಗೋಪಿ. ಈಗಲೂ ಕೆಲವು ಸಹೋದರಿಯರು ಮಕ್ಕಳನ್ನು ಪೋಷಣೆ ಮಾಡೋ ಕ್ರಮ ಇದೆ. ಹೇಗೆ? ಮಕ್ಕಳನ್ನು ತೊಟ್ಲಿ ಹಾಕಿ ಘರ್ ಆಯಾ ಮೇರಾ ಪಾರದೇಶಿ, ಘರ್ ಆಯಾ ಮೇರಾ ಪಾರದೇಶಿ. ತೊಟ್ಲಿ ಹಾಕುವಾಗಲೇ ಪರದೇಶಿ ಅಂತ ಆಶೀರ್ವಾದ ಮಾಡಿದರೆ ಅವ ಪರದೇಶಕ್ಕೆ ಹೋಗಿ ಬೆಳೆ ಅಮ್ಮನವರೇ ಕರ್ಕೊಂಡ್ಬರ್ತಾನೆ. ಯಾಕೆ? ಅಮ್ಮನ ಆಶೀರ್ವಾದವೇ ಅದಿದೆಯಲ್ಲ ಅಲ್ವೇ? ಘರ್ ಆಯಾ ಮೇರಾ ಪಾರದೇಶಿ ಅಂತೇಳಿ ಅಲ್ವೇ? ಹಾಗಾಗಿ ಅಪ್ಪ ಅಮ್ಮನ ಆಶೀರ್ವಾದ ಬಹಳ ದೊಡ್ಡದಿದೆ ಮಕ್ಕಳಿಗೆ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೆ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು, ಘನತೆಯಿಂದ ಅವರು ಬಾಳುವರೆವು ನುಡಿವರು. ಹೊಟ್ಟೆಯಲ್ಲಿ ಹೊತ್ತ ತಾಯಿ ಬೆಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿ ತಾಳೋಡವಳು ಕಂದ ಗೋಸುಗ, ಬಿಟ್ಟು ಸುಖವ ತಾಳೋಡವಳು ಬಂದ ದುಃಖವ. ಹಾಗಾಗಿ ತಾಯಂದಿರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಮಕ್ಕಳನ್ನ ಪೋಷಣೆ ಮಾಡುವ ಜವಾಬ್ದಾರಿ ಬಹಳ ದೊಡ್ಡದಿದೆ. ಹಾಗೆ ಮಕ್ಕಳನ್ನು ಪೋಷಣೆ ಮಾಡುವಂತಹ ಯಶೋದೆಯ ಭಾಗ್ಯ ಎಂತಹದ್ದಿದೆ ನೋಡಿ. ಹುಟ್ಟಿದ್ದು ದೇವಕಿ ಉದರದಲ್ಲಿ, ಬೆಳೆದಿದ್ದು ಯಶೋದೆಯ ಸಾನ್ನಿಧ್ಯದಲ್ಲಿ. ಯಶೋದೆಯ ಭಾಗ್ಯ ಎಂತಹದ್ದಿದೆ. ಸಂತರಂತಾರೆ, ಇದು ರಜಭೂಮಿಯ ಪುಣ್ಯವೋ ಅಥವಾ ಯಶೋದೆಯ ಪುಣ್ಯವೋ, ನಂದಗೋಪನ ಪುಣ್ಯವೋ ಅಥವಾ ರಜಭೂಮಿಯ ಜನರು ಭಕ್ತ ಜನ ಇದ್ದಾರಲ್ಲ ಗೋಪಿಯರ ಪುಣ್ಯವೋ. ಆ ನಿಮಿತ್ತವಾಗಿ ಭಗವಂತನ ಲೀಲಾ ವಿಶೇಷ ವ್ರಜಭೂಮಿಯಲ್ಲಿ ನಡೆಯುತ್ತದೆ. ಅವನ ವಿಶೇಷ ವೈಭವ, ಲೀಲಾ ವಿಶೇಷ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದುಂಟು. ಅದರಲ್ಲಿ ಒಂದು ಝಲಕ್ಕನ್ನು ಇವತ್ತಿನ ದಿವಸ, ನಾಳೆ ಹೇಳುವಂಥ ವೈಭವನ ಒಂದು ಚರಣವನ್ನು ಇವತ್ತು ಸ್ಮರಿಸೋಣ. ಏನು ಅದು? ಕೃಷ್ಣನ ರಾಸನೃತ್ಯ ಅಂತ ಬರ್ತದೆ ನಾಳೆ ದಿವಸ. ಗಲ್ಲು ಗಲ್ಲೆನುತ ನಾಳೆ ನೃತ್ಯ ಅದು. ಇವತ್ತೇ ಒಂದು ಝಲಕ್ ಅಷ್ಟೇ. ಆಹಾ ಗಲ್ಲು ಗಲ್ಲೆನುತ, ಆಹಾ ಗೆಡ್ಡೆಗಳು ತಾಗಿರುತ್ತ, ಮಲ್ಲಿಗರಂಗನ ಮಲ್ಲಿಯ ಮೇಲೆ ಚೆಲ್ಲಿದರು ತುಳಿಯೋ, ಮಲ್ಲಿಗರಂಗನ ಮಲ್ಲಿಯ ಮೇಲೆ ಚೆಲ್ಲಿದರು ತುಳಿಯೋ. ಗಲ್ಲು ಗಲ್ಲೆನುತ ಗೆಡ್ಡೆಗಲ್ಲು ತಾರಿರುತ್ತ, ಮಲ್ಲಿಗರಂಗನ ಮಲ್ಲಿಯ ಮೇಲೆ ಚೆಲ್ಲಿದರು ತುಳಿಯೋ. ಆಹಾ ಬಲ್ಲಿಗರಂಗನ ಮಲ್ಲಿಯ ಮೇಲೆ ಚೆಲ್ಲಿದರು ತುಳಿಯೋ. ಗಲ್ಲು ಮಲ್ಲನ ಗೆಡ್ಡೆಗಳು ತಾರಿರುತ್ತ, ಮಲ್ಲಿಗರಂಗನ ಮಲ್ಲಿಯ ಮೇಲೆ ಚೆಲ್ಲಿದರು ತುಳಿಯೋ. ಮಲ್ಲಿಗರಂಗನ ಮಲ್ಲಿಯ ಮೇಲೆ ಚೆಲ್ಲಿದರು ತುಳಿಯೋ. ಕ್ಷೀರದು ಕುಳಿಯೋ ಒಳ್ಳೆ ಕ್ಷೀರದು ಕುಳಿಯೋ, ಕ್ಷೀರದು ಕುಳಿಯೋ ಒಳ್ಳೆ ಕ್ಷೀರದು ಕುಳಿಯೋ. ಕ್ಷೀರ ಸಾಗರ ಶಯನಿಗೆ ಕ್ಷೀರದು ಕುಳಿಯೋ, ಕ್ಷೀರ ಸಾಗರ ಶಯನಿಗೆ ಕ್ಷೀರದು ಕುಳಿಯೋ. ಓಹೋ ಗಲ್ಲು ಗಲ್ಲೆನುತ ಗೆಡ್ಡೆ ಗಲ್ಲು ತಾರೆನುತ, ಗಲ್ಲು ಗಲ್ಲೆನುತ ಗೆಡ್ಡೆ ಗಲ್ಲು ತಾರೆನುತ. ಆಹಾ ಬಲ್ಲಿದರಂಗನ ಮಲ್ಲಿಯ ಮೇಲೆ ಚೆಲ್ಲಿದರು ತುಳಿಯೋ, ಆಹಾ ಬಲ್ಲಿದರಂಗನ ಮಲ್ಲಿಯ ಮೇಲೆ
ಚಂದಿದರು ಕೃಷ್ಣ ಭಗವಾನ ಕೀ. ಇದು ನಾಳೆ, ಹೀಗಾಗಿ ಮತ್ತೆ ನಾಳೆ ಎಲ್ಲ ಬರ್ಲಿ, ಮಕ್ಕಳನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ ಅಲ್ವೇ. ಕೃಷ್ಣನ ಲೀಲಾ ವಿಶೇಷ ಬಹಳ ವಿಸ್ತಾರ ಇದೆ. ಇಂಥ ಭಾಗವತದ ವೈಭವ, ಭಗವಂತನ ಲೀಲಾ ವಿಶೇಷ ಅವ ನಡೆಸಿದ್ದು ಇನ್ನೂ ನೋಡ್ಲಿಕ್ಕೆ ಸಿಗ್ತದೆ. ಬ್ರಜಭೂಮಿಯಲ್ಲಿ, ಬೃಂದಾವನದಲ್ಲಿ ರಾಸನೃತ್ಯ ನಡೆಯುವಂತಹ ಸಮಯ ಕೈಲಾಸದಲ್ಲಿ ಶಿವನಿಗೆ ಕೂತ್ಕೊಳ್ಳಿಕ್ಕಾಗಲಿಲ್ವಂತೆ. ನಿಮಗಲ್ಲ, ಕೈಲಾಸದಲ್ಲಿ ರಾಸನೃತ್ಯವನ್ನ ನಡೆಸುವಂತ ಭಗವಂತನ ವೈಭವವನ್ನು ನೋಡೋದಕ್ಕೋಸ್ಕರವಾಗಿ ಪಾರ್ವತಿ ಹೇಳಿದರಂತೆ, ಶಿವ ನಾನು ಸ್ವಲ್ಪ ಹೋಗಿ ಬರ್ತೇನೆ, ವ್ರಜಭೂಮಿಗೆ ವೃಂದಾವನಕ್ಕೆ ಹೋಗಿ ಬರ್ತೇನೆ, ಆ ರಾಸನೃತ್ಯದಲ್ಲಿ ನಾನು ಭಾಗವಹಿಸಬೇಕು, ಕೃಷ್ಣನ ಅಡೂರಿ ರಾಸನೃತ್ಯವನ್ನು ಭಾಗವಹಿಸಬೇಕು ಅಂತ ಬಂದ್ರೆ ಗೋಪಿಯರು ಒಳ ಪ್ರವೇಶ ಕೊಟ್ಟಿಲ್ಲ ಶಿವನಿಗೆ. ಯಾಕೆ? ನಮ್ಮ ಅಂತರಾತ್ಮದ ಪ್ರೇಮವನ್ನು ಹಂಚಿಕೊಂಡ್ಬಿಟ್ಟಾನ ಶಿವ. ಅದಕ್ಕಾಗಿ ನೀನು ಒಳ ಪ್ರವೇಶ ಮಾಡೋದಾದ್ರೆ ನಮ್ಮ ರೂಪವನ್ನೇ ಧರಿಸಬೇಕು ಅಂತಂದ್ರು ಗೋಪಿಯರು. ನೀನು ಕೃಷ್ಣನೊಡಗೂಡಿ ಈ ರಾಸನೃತ್ಯಕ್ಕೆ ಬರ್ತೀಯಂತಾದ್ರೆ ನಮ್ಮಂತೆ ಗೋಪಿಯರ ರೂಪವನ್ನು ಧರಿಸಬೇಕು. ಒಪ್ಪಿದ ಶಿವ, ಒಪ್ಪಿ ಗೋಪಿಯರ ರೂಪವನ್ನೇ ಧರಿಸಿ ಕೃಷ್ಣ ಸಂಘವನ್ನು ಬಯಸ್ತಾನೆ, ಭಗವಂತನ ಸಂಘವನ್ನು ಬಯಸ್ತಾನೆ. ಹಾಗಾಗಿ ಉತ್ತರ ಯಾತ್ರೆ ಹೋಗುವವರಿಗೆ ಅದನ್ನು ಸೂಚನೆ ಮಾಡ್ತೀವಿ. ವ್ರಜಭೂಮಿಯಲ್ಲಿ, ವೃಂದಾವನದಲ್ಲಿ ಗೋಪೇಶ್ವರನ ಗುಹೇಶ್ವರನ ಒಂದು ವಿಶೇಷವಾದಂಥ ಶಿವಾಲಯ, ರಾಸನೃತ್ಯ ನಡೆದಂಥ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡ್ತಾರೆ, ಉಂಟು. ಅವ ಗೋಪಿಯರ ರೂಪವನ್ನೇ ಧರಿಸಿದ, ಕೃಷ್ಣ ಸಂಘವನ್ನು ಬಯಸಿದ ಅಂತ ರಾಸನೃತ್ಯದ ವೈಭವವನ್ನು ನಾಳೆ ಮತ್ತೆ ಚಿಂತನೆ ಮಾಡೋಣವಂತೆ. ನಾವು ನಮ್ಮ ಗುರುಗಳ ಸ್ಮರಣಾರ್ಥವಾಗಿ, ಸಂತ ಭದ್ರಗಿರಿ ಅಚ್ಯುತದಾಸರ ಸ್ಮರಣಾರ್ಥವಾಗಿ, ನಮ್ಮ ಸ್ವರೂಪ ಉದ್ಧಾರಕರಾದಂಥ ಅವರ ಸ್ಮರಣಾರ್ಥವಾಗಿ ಒಂದು 51 ಕೇಂದ್ರದಲ್ಲಿ ಭಾಗವತ ಕೈಂಕರ್ಯವನ್ನು ನಡೆಸಬೇಕೆಂಬ ಸಂಕಲ್ಪವನ್ನು ತೊಟ್ಟು ಈಗಾಗಲೇ 40 ಕೇಂದ್ರದಲ್ಲಿ ಆಯಿತು. ಯಾಕಂದ್ರೆ ಚಪ್ಪಾಳೆ ತಟ್ಟಿ ಅವರಿಗೆ ಹೋಗಿ ಆತ್ಮಕ್ಕೆ ಹೋಗಿಬಿಡ್ತದೆ. ನಮ್ಗೆ ಇಂಥ ವಸ್ತುವನ್ನು ಕೊಟ್ಟವರಿಗೆ ಸಂತರ ಋಣ ತೀರಿಸೋದು ಹೇಗೆ ತೀರಿಸ್ತೀರಿ? ಹಾಗಾಗಿ ಚಪ್ಪಾಳೆ ತಟ್ಟೆ ಮೂಲಕವಲ್ಲ, ಹೃದಯದ ಮೂಲಕವಾಗಿ ಹೇಳಿ ಮೇಲೆ ಚಪ್ಪಾಳೆ ತಟ್ಟಿದ್ರೆ ಅದು ಮುಗಿಸ್ದಂಗಿಲ್ಲ, ಹೇಳಿ ಚಪ್ಪಾಳೆ ಹೊಡಿಸ್ದಂಗಾಯ್ತು ಅಲ್ವೇ. ಅದು ಮಕ್ಕಳಿಗೆ ಶಾಲೆಯಲ್ಲಿ ಹೇಳ್ತಾರೆ, 1 2 3 ಇಲ್ಲಿಗೆ ನಿಲ್ಲಿಸ್ಬೇಕು, 1 2 3 ನಿಲ್ಲಿಸ್ಬೇಕಂತ, ಹಾಗೆ ಹೊಡಿತಾರಲ್ಲ. ಅಂತರಾಳದಿಂದ ಆ ದಿವ್ಯ ಚೇತನಕ್ಕೆ ಅನಂತ ಪ್ರಣಾಮ. ಇಂಥ ವಸ್ತುವನ್ನು ಹೀಗೆ ಕೊಟ್ಟರೆ ಇಷ್ಟು ಸಮಾಜಕ್ಕೆ ಸಮರ್ಪಣೆ ಆಗ್ತದಲ್ಲ, ಇದನ್ನು ಹಂಚಿಕೊಂಡು ತಿನ್ಲಿಕ್ಕೆ ಆಗ್ತದಲ್ಲ, ಅದರಿಂದ ಸಾಮರಸ್ಯ ಉಂಟಾಗ್ತದೆ. ಅದೇ ಸಂತರು ಕೊಟ್ಟ ವಸ್ತುವನ್ನು ಹಂಚಿ ತಿನ್ನೋಣ ಅಂತ. ಹಂಚಿ ತಿನ್ನದಿದ್ದರೆ ಸಂಘರ್ಷ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ನಮ್ಮ ಸಂಕಲ್ಪಕ್ಕೆ ಇನ್ನೂ 11 ಭಾಗವತ ಕೇಂದ್ರದಲ್ಲಿ ದಿವ್ಯವಾದಂಥ ಚೇತನವನ್ನು ಸ್ಮರಣೆ ಮಾಡಿ ಇನ್ನು ಹೆಚ್ಚಿನದಾದಂಥ ಶಕ್ತಿಯನ್ನು, ಭಕ್ತಿಯನ್ನು ನಾವು ಹೀಗೆ ತಾಯಿಯ ಸನ್ನಿಧಿಯಲ್ಲಿ ಈಗ 11 ದಿವಸ ಕೀರ್ತನೆ ಮಾಡ್ತೀವಿ ಅನ್ನೋ ಭರವಸೆ ಇತ್ತಿಲ್ಲ. ಆದರೂ ಮೇಲಿನ ಪಂಚಪದ ಮೇಲೆ ಸ್ವರ ಹೋಗೋದಿಲ್ಲ. ಆದರೂ ತಾಯಿ ಸನ್ನಿಧಿಯಲ್ಲಿ ಸೇವೆ ಮಾಡಬೇಕೆಂಬುದಾಗಿ ಸಂಕಲ್ಪವನ್ನು ತೊಟ್ಟು ಕಂಠಕುಂಠಿತವಾಗಿದೆ. ಸ್ವಾಮಿಯ ಸೇವೆಯನ್ನು ಸಲ್ಲಿಸಬೇಕು, ಭಾಗವತ ಕೈಂಕರ್ಯ ನಡೆಸಬೇಕೆಂಬುದ ಚಿಂತನೆ ಮಾಡಿದ್ದೇವೆ. ಆ ನಿಮಿತ್ತವಾಗಿ ಭಾಗವತದ ಗುರು ಕಾಣಿಕೆ ಎಂಬುದಾಗಿ ಒಂದು ಕವರನ್ನು ಸಿದ್ಧ ಮಾಡಿದ್ದೇವೆ. ಯಾರಿಗೆ ಯಾರಿಗೆ ಆಸಕ್ತಿ ಉಂಟೋ, ನಿನ್ನೆ ದಿವಸ ತಾಯಿಯಲ್ಲಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಕವರ್ನಲ್ಲಿ 501 ಇಟ್ಟು 2 ತಾಯಿಯಂದಿರಿಗೂ ಇಟ್ಟು, ತಾಯಿ ನಿನ್ನ ಸನ್ನಿಧಿಯಲ್ಲಿ ಸೇವೆಯನ್ನು ಸಂಕಲ್ಪ ಮಾಡಿದಂತೆ ಅವಕಾಶವನ್ನು ಕಲ್ಪಿಸಿದ್ದಾಗಿದೆ, ಆ ರೀತಿ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಶಕ್ತಿಯನ್ನು ಕೊಡು, ಭಕ್ತಿಯನ್ನು ಕೊಡು, ಕಂಠತ್ರಾಣವನ್ನು ಕೊಡು, ಆರೋಗ್ಯ ಭಾಗ್ಯವನ್ನು ಕೊಡು, ರಕ್ಷಿಸು, ಕ್ಷಮಿಸು, ಅನುಗ್ರಹಿಸು, ಉದ್ಧರಿಸು ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ 2 ಪಾದಕ್ಕೊಂದು 500 ಒಂದು ಕಾಣಿಕೆ ಇಟ್ವಿ. ಇವತ್ತಿನ ದಿವಸ ಇದನ್ನು ನಾವು ಅಪ್ಪಣೆ ಪಡಿಬೇಕಾದ್ರೆ ನಮಗೆ ಅಧಿಕಾರಿಗಳು ಇರ್ತಾರಲ್ಲ, ಮುಖ್ಯಾಧಿಕಾರಿಗಳು, ಅವರಲ್ಲೂ ವಿನಂತಿ ಮಾಡಿ ಕೇಳ್ಕೊಂಡ್ವಿ.
ದಾಸರೇ ನಡೆಸಿ ಅಂತಂದರು. ನಾವು ಒಂದು ಭಾಗವತ ಸಪ್ತಾಹವನ್ನು ಇಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರು ನಮ್ಮ ಅಧ್ಯಕ್ಷರು. 500 ರೂಪಾಯಿ ಕಾಣಿಕೆಯನ್ನು ಆ ಗುರು ಕಾಣಿಕೆಯಾಗಿ ಸಮರ್ಪಣೆ ಮಾಡಿದರು. 10 ರೂಪಾಯಿ ಕೊಡಿ ಸರ್. ಕೊಟ್ಟಿದ್ದು ಕೆಟ್ಟಿದ್ದೆನಬೇಡ ಮುಂದೆ ಕಟ್ಟಿಯುವುದು ಬುತ್ತಿ. ಒಂದು ಭಾಗವತ ಸಪ್ತಾಹ ಕನಿಷ್ಠ ಒಂದು 60,000 ರಿಂದ 70,000 ರೂಪಾಯಿ ಬೀಳ್ತದೆ. ಮೊನ್ನೆ ದಿವಸ ನಾವು ನಮ್ಮ ಗ್ರಾಮದಲ್ಲಿ ಅದನ್ನು ನಡೆಸಿ ಬಂದು ಪಿತೃಪಕ್ಷದಲ್ಲಿ 1 ಲಕ್ಷ ಗಾಯತ್ರಿ, ಅದು ಸಂಬಂಧಪಟ್ಟ ಹವನ, ಅದು ಸಂಬಂಧಪಟ್ಟಂಥ 7 ದಿವಸ ಸಪ್ತಾಹ, ಹೀಗೆ ಆ ಸೇವಾ ಕೈಂಕರ್ಯದಲ್ಲಿ 40ನೆಯ ಸೇವಾ ಕೈಂಕರ್ಯವನ್ನು ನಮ್ಮ ಗ್ರಾಮದಲ್ಲಿ ಸಮರ್ಪಣೆ ಮಾಡಿದ್ವಿ. ಹಾಗೆ ಯಾರಾದರೂ ಆಸಕ್ತಿ ಉಳ್ಳವರಿಗೆ ಮಾತ್ರ ಈ ಕೈಂಕರ್ಯಕ್ಕೆ, ಜ್ಞಾನಯಜ್ಞದ ಕೈಂಕರ್ಯಕ್ಕೆ ಅಳಿಲ ಸೇವೆ. ನಾವೆಲ್ಲ ಹೇಳ್ತೀವಿ ಅಳಿಲ ಸೇವೆ ಅಂದರೆ ಏನು? ಅಳಿಲ ಸೇವೆ ಎಂದರೆ ರಾಮಾಯಣದಲ್ಲಿ ಬರ್ತದೆ. ರಾಮದೇವರು ಎಲ್ಲರೂ ಪರ್ವತ ತಗೊಂಡು ಹೋಗ್ತಾ ಇದ್ದಾರಲ್ಲ, ಮುಖ್ಯ ಪ್ರಾಣಾದಿಗಳೆಲ್ಲ ದೊಡ್ಡ ದೊಡ್ಡ ಪರ್ವತ ಗುಡ್ಡಗಳನ್ನೇ ಹಾಕಿ ಆ ಸೇತುವೆ ಕಟ್ತಾ ಇದ್ದಾರೆ. ಒಂದು ಅಳಿಲು ನೋಡಿತಂತೆ, ಅವರೆಲ್ಲ ದೊಡ್ಡ ದೊಡ್ಡ ಗುಡ್ಡ ಹೊರಡ್ತಾ ಇದ್ದಾರೆ, ನನ್ನಿಂದ ಸಾಧ್ಯ ಉಂಟೆ ಎಂಬುದ ಯೋಚನೆ ಮಾಡಿತು. ಆದರೂ ನಾನು ರಾಮನಿಗೆ ಒಂದು ಸೇವೆ ಮಾಡಬೇಕೆಂಬುದ ಸಂಕಲ್ಪವನ್ನು ತೊಟ್ಟು ಸಮುದ್ರದಲ್ಲಿ ಹೋಗಿ ಮುಳುಗಿತು, ಮೈಯೆಲ್ಲ ಒದ್ದೆ ಮಾಡಿಕೊಂಡಿತು. ಆಮೇಲೆ ಮರಳಲ್ಲಿ ಹೋಗಿ ಹೊರಳಾಡಿತು. ಒಂದು ಇಷ್ಟಾದರೂ ಬರ್ತದಲ್ಲ, ಎಲ್ಲಿ ಹೋಗಿ ಅಲ್ಲಿ ಸೇತುವೆ ಕಟ್ಟುವುದು ಹೋಗಿ ಮೈ ಕುಡುಗಿತಂತೆ, ಮತ್ತೆ ಓಡಿ ಬರೋದು, ಮತ್ತೆ ಹೋಗಿ ಅದ್ದಿ ಮೈಯೆಲ್ಲ ಅದ್ದಿ, ಆಮೇಲೆ ಹೊರಳಾಡೋದು ಮರಳಲ್ಲಿ, ಮೈ ತುಂಬ ಮರಳು ಬರ್ತದಲ್ಲ, ಮತ್ತೆ ಹೋಗಿ ಸಾಲಲ್ಲಿ ಹೋಗಿ ಅವ್ರ ಸಂಗಡ ಹೋಗಿ ಕುಡುಗಿ ಬರೋದು. ಇದು ಅಳಿಲ ಸೇವೆ. ರಾಮದೇವರು ಇದು ನೋಡಿದ. ರಾಮನಿಗೆ ಅಳಿಲ ಸೇವೆ. ಹೋಗಿ ತಾನು ಪ್ರಾಣಿಯ ಮೇಲೆ ದಯೆಯಲ್ಲಿರುವವನಿಗೆ ಹೋಗಿ ತನ್ನ 3 ಬೆರಳನ್ನು ಆ ಬೆನ್ನಿನಲ್ಲಿ ಇಟ್ಟನಂತೆ. ಹಾಗಾಗಿ ನಾವು ಕಾಣುವ ಅಳಿಲೆಲ್ಲ ಆ ಪರಂಪರೆ ನೋಡುವ ಬೆನ್ನ ಮೇಲೆ 3 ಎಳೆ ಆಗಿದೆ, ರಾಮ ಇಟ್ಟಂತ ಗುರುತೋದು. ಮುಂದೆ ಕಾಳಿಯ ನದಿಯಲ್ಲಿನ ಭಗವಂತನ ಚಿಹ್ನೆ ಬಿದ್ದಂಥ ಸರ್ಪದ ಕಥೆ ನಾಳೆ ಬರ್ತದೆ, ಕಾಳಿ ಮರ್ತನ ಅನ್ನೋದು. ಹಾಗಾಗಿ ರಕ್ಷಣೆ ಸಿಕ್ತು. ಹಾಗೆ ಅಳಿಲಿಗೂ ರಕ್ಷಣೆ ಸಿಕ್ತು. ಭಗವಂತನ ದಿವ್ಯವಾದಂಥ 3 ಬೆರಳನ್ನು ಇಟ್ಟಿರೋದ್ರಿಂದ ಯುಗ ಯುಗ ಕಳೆದರೂ ಸಹ ಪರಂಪರೆ ಹಾಗೆ ಉಳ್ಕೊಂಡು ಬಂದಿದೆ. ಅದು ಅಳಿಲ ಸೇವೆ. ಕೊಟ್ಟಿದ್ದು ಕೆಟ್ಟಿದ್ದೆನಬೇಡಿ ಮುಂದೆ ಕಟ್ಟಿಯುವುದು ಬುತ್ತಿ ಸರ್ವಜ್ಞ ಅಂದಿದ್ದಾರೆ. ನಾವು ಬರುವಾಗಲೇ ಒಂದು ಬೋರ್ಡ್ ನೋಡಿದ್ವಿ. ಇಲ್ಲಿ ವಿಷ್ಣು ಸಮಾಜದವರು ಇಲ್ಲಿ ಬಂದು ತಾಯಿಯ ಸೇವೆಯನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡುವಂಥ ಒಂದು ಯೋಗ್ಯತೆಯನ್ನು ಅವರು ಪಡ್ಕೊಂಡ್ರು ಅಲ್ವೇ? ನಮ್ಮ ಇಲ್ಲೇ ಪಿತೃಗಳು ತಲೆಮಾರಿ ಇಲ್ಲಿದ್ದು. ಅರ್ಥ ಆಗ್ತದೆ ನಾ ಹೇಳೋದು? ಮುಂದೆ ಹೇಳಬೇಕು. ತಲೆಮಾರಿ ಇಲ್ಲಿದ್ದು ನಾವು ಆ ಸೇವೆಯನ್ನು ತಾಯಿಯ ಸನ್ನಿಧಿಯಲ್ಲಿ ಮಾಡ್ತಾ ಇದ್ರು. ಒಂದು ಸಂತರ್ಪಣೆ ಮಾಡುವಂಥ ಭಾಗ್ಯ ನಮ್ಮ ಪಾಲಿಗೆ ಕೊಟ್ಟಿಲ್ವೇ ಲೋಕಮಾತೆ ಜಗಜ್ಜನನಿ, ನಮ್ಮ ಗ್ರಾಮ ದೇವತೆ ವಿಷ್ಣು ಸಮಾಜವರು ಅಲ್ಲಿಂದ ಬಂದು ಇಲ್ಲಿ ಅವರು ತಮ್ಮ ಕೈಂಕರ್ಯವನ್ನೆಲ್ಲ ಪೂರೈಸಿ ಆ ತಾಯಿಯ ಸೇವೆಯನ್ನು, ತಾಯಿಯ ಋಣವನ್ನು ತೀರಿಸಿಕೊಳ್ಳೋದಕ್ಕಾಗಿ ಆ ಸೇವಾ ಸಂಕಲ್ಪ ಮಾಡಿ ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ ಅಂದರು. 40 ವರ್ಷದ ಹಿಂದೆ ನಾವು ಹೊಸದಾಗಿ ದೀಕ್ಷೆಯನ್ನು ತಗೊಂಡು ಬಂದಾಗ ಅಲ್ಲಿ ಜಿ.ಎಂ. ನಾಯಕರು ಅಂತ ಅಧ್ಯಕ್ಷರಾಗಿ ಬಂದಿದ್ದು ನಮ್ಮ ಮಾರಿಕಾಂಬಾ ದೇವಸ್ಥಾನದಲ್ಲಿ. ದಾಸರೇ, ನಮ್ಮ ಮಾರಿಕಾಂಬೆಯ ವೈಭವವನ್ನು ನೀವು ಕರ್ನಾಟಕದ ಮೂಲೆ ಹೋಗಿ ಪ್ರಚಾರ ಮಾಡ್ತೀರಿ. ಈ ವರ್ಷ ಶ್ರಾವಣದಿಂದ ಪ್ರತಿ ಶ್ರಾವಣ 1 ತಿಂಗಳ ಜ್ಞಾನಯಜ್ಞ ಇಲ್ಲಿ ನಡೆಯುವಂತಾಗಲಿ ಎಂಬುದಾಗಿ ಪ್ರಾರಂಭ ಮಾಡಿಸಿದರು. ಇಂದೂ ನಡೀತಾ ಇದೆ. ಅದೇ ವರ್ಷ ಭಕ್ತಕೋಟಿಯಿಂದ ಎಂಬುದಾಗಿ ಅನ್ನ ಸಂತರ್ಪಣೆಯನ್ನು ಮಾಡಿ ಧರ್ಮಸ್ಥಳದ ಹೆಗಡೆಯನ್ನು ಕರೆಸಿ ಅನ್ನ ಸಂತರ್ಪಣೆ ಮಾಡಿ ಇವತ್ತು ಪ್ರತಿನಿತ್ಯ ಸಾವಿರ ಮಂದಿ ಸಂತರ್ಪಣೆ ನಡೀತಾ ಇದೆ. ಆ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಬೋರ್ಡ್ ನೋಡಿದ್ವಿ. ಸ್ಥಳೀಯ ವಿಭಾಗದಿಂದ ಅಲ್ಲ, ವಿಷ್ಣು ಸಮಾಜ ಗುಜರಾತಿನ ಮಂದಿಯಿಂದ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ತಾಯಿ, ನಿನ್ನ ಸನ್ನಿಧಿಯಲ್ಲಿರುವಂಥ ಮಕ್ಕಳಿಗೆ ಇಂತಹ ದಾನ ಬುದ್ಧಿಯನ್ನು ಕೊಟ್ಟಂಥ ಭಾಗ್ಯವನ್ನು ಕರುಣಿಸಿ, ಬಂದಂಥವರಿಗೆಲ್ಲ ಅನ್ನದಾನ ಮಾಡುವಂಥ ಭಾಗ್ಯವನ್ನು ಕರುಣಿಸಿ ತಾಯಿ. ನಿನಗೇನು ಕೊರತೆ ಇಲ್ಲ ಅಲ್ಲ, ನೀನು ಅನ್ನಪೂರ್ಣೇಶ್ವರಿ ಅಲ್ವೇ? ಆ ನಿಮಿತ್ತವಾಗಿ ಕೊಟ್ಟಿದ್ದು ಕೆಟ್ಟಿತೆನಬೇಡಿ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ. ದಾನವೇ ಭೂಷಣ 2 ಹಸ್ತಂಗಳಿಗೆ, ಮಾನವೇ ಭೂಷಣ ಮಾನವರಿಗೆ. ದಾಸರ ವಾಣಿಯೇ ಉಂಟು. ಹಾಗಾಗಿ ಆ ತಾಯಿ ಸಮಸ್ತ ಭಕ್ತರಿಗೆ, ಮಕ್ಕಳಿಗೆ ಅಂತಹ ಜ್ಞಾನ ಬುದ್ಧಿಯನ್ನು ಕೊಟ್ಟು ಸೇವಾ ಕೈಂಕರ್ಯವನ್ನು ಪಡೆಯುವಂತಾಗಲಿ ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಯಾರಾದರೂ ಸೇವೆ ಮಾಡುವಂಥವ್ರು ಇದ್ದರೆ ಶ್ರೀಮದ್ ಭಾಗವತ ಸಪ್ತಾಹ ಗುರು ಕಾಣಿಕೆ ಅಂತಿದೆ. ಆಸಕ್ತಿ ಉಳ್ಳವರು ಇವತ್ತಿನ ದಿವಸ ಇದನ್ನು ತಗೊಂಡು ಹೋಗಿ ಕೊನೆ ದಿವಸ ಇಲ್ಲೊಂದು ತಾಟ ಇಡ್ತೀವಿ. ಬೇಕಾದ 5 ಪೈಸೆ ಇಡಿ, ಅಲ್ವೇ ಅಳಿಲ ಸೇವೆ. ಹಾಗೆ ನಮ್ಮ ಗುರುಗಳನ್ನು ಸ್ಮರಣಾರ್ಥವಾಗಿ
ಆ ಭಾಗವತ ಕೈಂಕರ್ಯ ನಡೆಸುವ ಸಂಕಲ್ಪವನ್ನು ತೊಟ್ಟಿದ್ದೀವಿ. ಆಸಕ್ತಿ ಉಳ್ಳವರು ಬಂದು ಆಮೇಲೆ ಪಡ್ಕೊಳ್ಳಿ. ಭಾಗವತದ ವೈಭವ. ಭಕಾರೋ ಭಕ್ತಿ ವರಿತಃ, ಗಕಾರೋ ಗರ್ವವರ್ಜಿತ, ವಕಾರೋ ವಾಕ್ಪಟುತ್ವಂಚ, ಕಕಾರೋ ತತ್ವನಿರ್ಣಯ, ಭಕ್ತಿ ರಸಾಯನ. ಅಂತಹ ಭಕ್ತಿ ರಸಾಯನದಲ್ಲಿ ನಾವೆಲ್ಲ ಸ್ವೀಕಾರ ಮಾಡೋಣ. ಆ ರಸಾಯನ ನಾವೆಲ್ಲ ಕುಡಿಯೋಣ ಎಂಬುದಾಗಿ ಕೃಷ್ಣ ರಸಾಯನ ಬೀಜೆ ಮನುವ, ಕೃಷ್ಣ ರಸಾಯನ ಬೀಜೆ ಮನುವ, ಕೃಷ್ಣ ರಸಾಯನ ಬೀಜೆ. जय कुसंग सत्संग बैठनित, जय कुसंग सत्संग बैठनित, हरि चरिता सुन दीजे मनुआ रसायन पीजे, मनुआ कृष्ण रसायन पीजे, मनुआ कृष्ण रसायन पीजे। श्री कृष्ण गोविंद हरे मुरारे, श्री कृष्ण गोविंद हरे मुरारे, हे नाथ नारायण वासुदेवा, हे नाथ नारायण वासुदेवा। हरे राम 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 हरे हरे, हरे राम 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 हरे हरे। हरे कृष्ण 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 हरे हरे, हरे कृष्ण 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 हरे हरे। कृष्ण भगवान की जय, जगज्जननी महामाता की जय। मनವು ನಿಲ್ಲಲಿ ನಿಲ್ಲಲಿ, ಅನುದಿನವು ನಿನ್ನ ನೆನೆದು ನೆನೆದು, ಅನುದಿನವು ನಿನ್ನ ನೆನೆದು ನೆನೆದು, ಎನ್ನ ಮನವು ನಿಲ್ಲಲಿ ನಿಲ್ಲಲಿ, ಮನವು ನಿಲ್ಲಲಿ ನಿಲ್ಲಲಿ, ಮನವು ನಿಲ್ಲಲಿ ನಿಲ್ಲಲಿ। ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ, ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ, ನಿಮ್ಮುತ್ತ ಸೊಕ್ಕಿ ಮೋಹಕ್ಕೆ ಸಿಲುಕದೆ ಎನ್ನ ಮನವು ನಿಲ್ಲದೆ ನಿಲ್ಲದೆ, ನಿಲ್ಲದೆ ಮನವು ನಿಲ್ಲದೆ ನಿಲ್ಲದೆ, ನಿಲ್ಲದೆ ಮನವು ನಿಲ್ಲದೆ ನಿಲ್ಲದೆ। ನಾಳೆ ಮತ್ತೆ ಸರಿಯಾಗಿ 8:30ಗೆ ನಾವೆಲ್ಲ ಸೇರೋಣ ತಾಯಿಯ ಸನ್ನಿಧಿಯಲ್ಲಿ. ಆ ದಿವ್ಯವಾದ ಕಥಾನಕ, ಭಾಗವತ ಕಥಾನಕವನ್ನು ಚಿಂತನೆ ಮಾಡೋಣಂತೆ ಎಂಬುದ ಸ್ಮರಣೆ ಮಾಡ್ತಾ ಮಂಗಳಮೂರ್ತಿಯ ರಂಗನ ಕಥೆಗೆ ಮಂಗಳ ಹಾಡೋಣ. ಅಕ್ರೂರ ಗೋಲಿಯ ತ್ರಿವಿಕ್ರಮಗೆ, ಚಕ್ರನ ಗೆಲಿಗ ಪರಾಕ್ರಮಿಗೆ, ಚಕ್ರನ ಗರ್ವಾಪಹಾರವ ಮಾಡಿದ ವಿಕ್ರಮಿಯಾದ ಪರಾಕ್ರಮಿಗೆ ಜಯ ಮಂಗಳಂ ಶುಭ ಮಂಗಳಂ, ಮಂಗಳಂ ಶುಭ ಮಂಗಳಂ। ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲ ಯಮಗಾಯಿತು, ಸಂದರ್ಶನ ಫಲ ಯಮಗಾಯಿತು। ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ। राम लक्ष्मण जानकी जय बोलो हनुमान की, राम लक्ष्मण जानकी जय बोलो हनुमान की, जय बोलो हनुमान की, जय बोलो हनुमान की, जय बोलो हनुमान की, जय बोलो हनुमान की। जगज्जननी महामाता की जय। नमः पार्वती पतये हर हर महादेव। सनातन धर्म की जय, भारत माता की जय। जय गुरुदेव दत्त, जय जय रघुवीर समर्थ। हरि ओम तत्सत्।